Hi students, I am back with our next chapter, chapter 9, Man and Society, which is from Sociology. Okay, ಮಕ್ಕಳೇ, ಈಗ ನಾವು ಹಿಸ್ಟ್ರಿ ಬಗ್ಗೆ ನೋಡಿದ್ವಿ, ಪೊಲಿಟಿಕಲ್ ಸೈನ್ಸ್ ಬಗ್ಗೆ ನೋಡಿದ್ವಿ ಮಕ್ಕಳೇ. ಆಯಿತಾ, ಪೊಲಿಟಿಕಲ್ ಸೈನ್ಸ್ನಲ್ಲಿ ನಾವು ಏನೇನು ಕಲಿತೀವಿ ಆಯಿತಾ, ಪೊಲಿಟಿಕ್ಸ್ ಬಗ್ಗೆ, ಸ್ಟೇಟ್ನ ಕ್ರಿಯೇಟ್ ಮಾಡೋ ಬಗ್ಗೆ, ಇದೆಲ್ಲ ಏನಿರುತ್ತಲ್ಲ ಅದು ನಮ್ಮದು ಪೊಲಿಟಿಕಲ್ ಸೈನ್ಸಲ್ಲಿ ಬರುತ್ತೆ ಮಕ್ಕಳೇ. ಸೋಷಿಯಾಲಜಿಯಲ್ಲಿ ಏನು ಬರುತ್ತೆ? ಸೋಷಿಯಾಲಜಿ ಇದು ಕೂಡ ಒಂದು ಪಾರ್ಟ್ ಸೋಷಿಯಲಿಂದು ಆಯಿತಾ ಮಕ್ಕಳೇ, ಸೋಷಿಯಲ್ ಸೈನ್ಸಿನ ಪಾರ್ಟ್ ಸೋಷಿಯಾಲಜಿ ಆಯಿತಾ ಮಕ್ಕಳೇ. ಸೋಷಿಯಾಲಜಿಯಲ್ಲಿ ನಾವು ಏನು ಕಲಿತೀವಿ ಅಂದರೆ ಮಕ್ಕಳೇ, ಸೊಸೈಟಿ ಆಯಿತಾ ಮಕ್ಕಳೇ, ಇದು ಸೊಸೈಟಿಗೆ ರಿಲೇಟೆಡ್. ಸೊಸೈಟಿ ಅಂದರೆ ಏನಂದರೆ ಮಕ್ಕಳೇ, ಈಗ ನಾವು ಸೊಸೈಟಿಯಲ್ಲಿ ಹೇಗೆ ಮನುಷ್ಯ ಕಮ್ಯುನಿಕೇಟ್ ಮಾಡ್ಕೊಂಡು ಹೇಗೆ ಜೀವನ ಮಾಡ್ತಾನೆ, ಸೊಸೈಟಿ ಇಲ್ಲದ್ರೆ ಮನುಷ್ಯ ಜೀವನ ಮಾಡೋಕ್ಕಾಗತ್ತಾ, ಮನುಷ್ಯನಿಂದ ಸೊಸೈಟಿ, ಸೊಸೈಟಿನಿಂದ ಮನುಷ್ಯ ಅಂತ ಮಾತಿದೆ ಮಕ್ಕಳೇ ಆಯಿತಾ. ಇದಿಲ್ಲದ್ರೆ ನಮಗೆ ಇರೋಕ್ಕಾಗತ್ತಾ? ಒಂದು ಸೊಸೈಟಿ ಇಲ್ಲದೆ ಮನುಷ್ಯ ಜೀವನ ಮಾಡ್ತಾನ ಆಯಿತಾ. ಸೊಸೈಟಿದು ಮನುಷ್ಯಂದು ಏನು ವರ್ಕ್ಸ್ ಇರುತ್ತೆ, ಹೇಗೆ ಹೊಂದ್ಕೊಂಡು ಜೀವನ ಆಗುತ್ತೆ ಅನ್ನೋದನ್ನೆಲ್ಲ ನಾವು ಸೋಷಿಯಾಲಜಿಯಲ್ಲಿ ಕಲಿತೀವಿ ಮಕ್ಕಳೇ ಆಯಿತಾ. ಈ ಸೋಷಿಯಾಲಜಿದ ನಮ್ಮದು ಫಸ್ಟ್ ಚಾಪ್ಟರ್ ಮ್ಯಾನ್ ಆ್ಯಂಡ್ ಸೊಸೈಟಿ ಆಯಿತಾ ಮಕ್ಕಳೇ. ಇದು ಚಾಪ್ಟರ್ 9 ಸೋಷಿಯಾಲಜಿಯಲ್ಲಿ ಫಸ್ಟ್ ಚಾಪ್ಟರ್ ಮ್ಯಾನ್ ಆ್ಯಂಡ್ ಸೊಸೈಟಿ. ಇಲ್ಲಿ ನಾವು ಮನುಷ್ಯನ ಬಗ್ಗೆ ನೋಡ್ತೀವಿ ಮತ್ತು ಮನುಷ್ಯ ಸೊಸೈಟಿಯಲ್ಲಿ ಹೇಗಿರ್ತಾನೆ ಅನ್ನೋದನ್ನ ನೋಡ್ತೀವಿ ಮಕ್ಕಳೇ ಆಯಿತಾ. ಹೋಗೋಣ ಮಕ್ಕಳೇ ಲೆಸನಿಗೆ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೋಷಿಯಾಲಜಿ ಅಂದರೆ ಮಕ್ಕಳೇ ಒಂದು ಸೈಂಟಿಫಿಕ್ ಸ್ಟಡಿ, ಹೇಗೆ ಮನುಷ್ಯರ ಜೊತೆ ಸೇರ್ಕೊಂಡು ಒಂದು ಮ್ಯಾನ್ ಹೇಗೆ ಬೇರೆ ಪೀಪಲ್ ಜೊತೆ ಹೇಗೆ ಕಮ್ಯುನಿಕೇಟ್ ಮಾಡ್ತಾನೆ, ಹೇಗಿರ್ತಾನೆ, ಹೇಗೆ ಎಂಗೇಜ್ ಆಗ್ತಾನೆ ಅವ್ರ ಆ್ಯಕ್ಟಿವಿಟೀಸಲ್ಲಿ, ಹೇಗೆ ಸೇರ್ಕೊತಾನೆ ಅಂತ ಹೇಳ್ತೀವಲ್ಲ, ಇದನ್ನು ನಾವು ಹೇಗೆ ಸೋಷಿಯಲ್ ಬಾಂಡ್ನ ಕ್ರಿಯೇಟ್ ಮಾಡ್ಕೊತಾನೆ, ರಿಲೇಷನ್ಶಿಪ್ನ ಕ್ರಿಯೇಟ್ ಮಾಡ್ಕೊತಾನೆ, ಹೇಗೆ ಇಂಟರ್ಯಾಕ್ಷನ್ ಮಾಡ್ತಾನೆ, ಹೇಗೆ ಕಮ್ಯುನಿಕೇಟ್ ಮಾಡ್ತಾನಲ್ವ, ಇದನ್ನು ನಾವು ಸೋಷಿಯಾಲಜಿಯಲ್ಲಿ ನೋಡ್ತೀವಿ ಮಕ್ಕಳೇ ಆಯಿತಾ. ಈಗ ನಾವು ಚಾಪ್ಟರಿಗೆ ಹೋಗೋಣ. ಈ ಚಾಪ್ಟರ್ನ ಕಲ್ತ ಮೇಲೆ ನಮಗೆ ಏನೇನು ಗೊತ್ತಾಗುತ್ತೆ ನೋಡೋಣ ಮಕ್ಕಳೇ. ಮ್ಯಾನ್ ಈಸ್ ಅ ಸೋಷಿಯಲ್ ಬೀಯಿಂಗ್. ಮ್ಯಾನ್ ಯಾಕೆ ಸೋಷಿಯಲ್ ಬೀಯಿಂಗ್ ಅನ್ನೋದು ಗೊತ್ತಾಗುತ್ತೆ. ಸೋಷಿಯಲೈಸೇಷನ್ ಆ್ಯಂಡ್ ಹ್ಯೂಮನ್ ಎಕ್ಸ್ಪ್ರೆಷನ್ಸ್. ಸೋಷಿಯಲೈಸೇಷನ್ ಅಂದರೆ ಮಕ್ಕಳೇ ಸೊಸೈಟಿಯಲ್ಲಿ ಮನುಷ್ಯ ಇರ್ತಾನಲ್ಲ, ಹೇಗೆ ಸೊಸೈಟಿನ ನೋಡಿ ಅವನು ತನಗೆ ತಾನು ಚೇಂಜ್ ಆಗ್ತಾನೆ, ಅವನನ್ನು ನೋಡಿ ಸೊಸೈಟಿ ಹೇಗೆ ಇರುತ್ತೆ ಆಯಿತಾ. ಸೊಸೈಟಿದು ಒಂದು ಬಾಂಡನ್ನು ಆ ಸೊಸೈಟಿಯಲ್ಲಿ ಅವ್ನು ಕಲಿಯೋ ಇದನ್ನು ನಾವು ಸೋಷಿಯಲೈಸೇಷನ್ ಅಂತ ಹೇಳ್ತೀವಿ. ಅವ್ನು ಹೇಗೆ ಬಿಹೇವ್ ಮಾಡ್ತಾನೆ ಸೊಸೈಟಿಯಲ್ಲಿ, ಅವ್ನ ಬಿಹೇವಿಯರ್ ಎಲ್ಲ ಹೇಗಿರುತ್ತೆ ಅದನ್ನು ನಾವು ಅವ್ನು ಸೋಷಿಯಲೈಸ್ಡ್ ಇದ್ದಾನೆ, ಅವ್ನು ಎಲ್ಲರ ಹತ್ರನೂ ಮಾತಾಡ್ತಾನೆ. ತುಂಬ ಜನ ಹೇಳ್ತಾರೆ ನೋಡಿ ಅವ್ನು ಸೋಷಿಯಲೈಸ್ಡ್ ಇಲ್ಲ ಅಂತ, ಅಂದರೆ ಜನರ ಹತ್ರ ಹೋಗಿ ಮಾತಾಡಲ್ಲ, ಅವ್ನು ಓಪನ್ ಅಪ್ಲಿ ಯಾರ ಹತ್ರನೂ ಮಾತಾಡಲ್ಲ, ಹೀಗಿರ್ತಾರಲ್ಲ ಅವರು ಸೋಷಿಯಲೈಸ್ ಇಲ್ಲ ಅಂತ ಹೇಳ್ತೀವಿ ಆಯಿತಾ. ಅಬೌಟ್ ದ ಅರ್ಲಿ ಸೋಷಿಯಾಲಜಿಸ್ಟ್. ಮತ್ತು ಈ ಸೋಷಿಯಾಲಜಿನ ಕಲ್ತಿದ್ದಾರೆ, ಸೋಷಿಯಾಲಜಿ ಅನ್ನೋದು ಒಂದು ಸಬ್ಜೆಕ್ಟ್ನ ಕ್ರಿಯೇಟ್ ಮಾಡಿದಾರಲ್ಲ, ಇವ್ರನ್ನ ನಾವು ಸೋಷಿಯಾಲಜಿಸ್ಟ್ ಅಂತ ಹೇಳ್ತೀವಿ. ಈಗ ಹೇಗೆ ಹಿಸ್ಟ್ರಿನ ಕಲಿಯೋರನ್ನ, ಹಿಸ್ಟ್ರಿನ ಅರ್ಥ ಮಾಡಿಸೋರನ್ನ, ಹಿಸ್ಟ್ರಿನ ಬರೆಯೋರನ್ನ ನಾವು ಹೇಗೆ ಹಿಸ್ಟೋರಿಯನ್ಸ್ ಅಂತ ಹೇಳ್ತೀವಿ, ಹಿಸ್ಟ್ರಿನ ಕಂಡುಹಿಡಿಯೋರನ್ನ, ಹಾಗೆ ಸೋಷಿಯಾಲಜಿನ ಕಲ್ತಿರೋರು, ಸೋಷಿಯಾಲಜಿನ ಕ್ರಿಯೇಟ್ ಮಾಡಿರೋರು, ಸೊಸೈಟಿಯಲ್ಲಿ ಒಂದು ಮನುಷ್ಯ ಹೇಗೆ ಜೀವನ ಮಾಡಬೇಕು, ಒಂದು ಏನು ಇಂಪಾರ್ಟೆನ್ಸ್ ಇರುತ್ತೆ, ಅವ್ನು ಹೇಗೆ ಬೇರೆಯವ್ರ ಜೊತೆ ಕಮ್ಯುನಿಕೇಟ್ ಮಾಡಬೇಕು, ಅವ್ನ ಕರ್ತವ್ಯಗಳು ಏನಿರುತ್ತೆ ಸೊಸೈಟಿಯಲ್ಲಿ ಅನ್ನೋದನ್ನ ಅರ್ಥ ಮಾಡಿಸಿದಾರಲ್ಲ, ಅವ್ರನ್ನ ನಾವು ಸೋಷಿಯಾಲಜಿಸ್ಟ್ ಅಂತ ಹೇಳ್ತೀವಿ ಮಕ್ಕಳೇ ಆಯಿತಾ. ಈಗ ಡೈರೆಕ್ಟಾಗಿ ನಾವು ಚಾಪ್ಟರಿಗೆ ಹೋಗೋಣ. ಅಮಂಗ್ ಆಲ್ ದ ಲಿವಿಂಗ್ ಬೀಯಿಂಗ್ಸ್ ಆನ್ ಅರ್ತ್, ಏನೆಲ್ಲ ಪ್ರಾಣಿಗಳು, ಪಕ್ಷಿಗಳು, ಎಲ್ಲ ಏನು ಲಿವಿಂಗ್ ಥಿಂಗ್ಸ್ ಇದೆಯಲ್ಲ, ಇನ್ಸೆಕ್ಟ್ಸ್ ಆಗಲಿ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಆಗಲಿ, ಸಣ್ಣದು ಏನಿದೆಯಲ್ಲ ಅರ್ತ್ ಮೇಲೆ, ಲಿವಿಂಗ್ ಥಿಂಗ್ಸ್, ಲಿವಿಂಗ್ ಬೀಯಿಂಗ್ಸ್, ಟ್ರೀಸ್, ಇದೆಲ್ಲ ಅದರಲ್ಲಿ ಇಟ್ ಈಸ್ ಓನ್ಲಿ ಹ್ಯೂಮನ್ ಬೀಯಿಂಗ್ ಹೂ ಹ್ಯಾವ್ ಕಂಪ್ಲೀಟ್ ಅವೇರ್ನೆಸ್ ಅಬೌಟ್ ದರ್ ಎಕ್ಸಿಸ್ಟೆನ್ಸ್. ಅದರಲ್ಲಿ ಯಾರಿಗೆ ಕಂಪ್ಲೀಟಾಗಿ ಗೊತ್ತಿರೋದು ನಾವು ಯಾಕೆ ಬದುಕ್ತಿದ್ದೀವಿ, ನಮ್ಮ ಕರ್ತವ್ಯ ಏನು, ನಾವು ಯಾಕೆ ಜೀವನ ಮಾಡ್ತಿದ್ದೀವಿ, ನಾವು ಯಾಕೆ ದುಡಿತಿದ್ದೀವಿ, ನಮ್ಮ ಲೈಫ್ ಏನು ಅಂತ ಗೊತ್ತಿರೋದು ಬರೀ ಮನುಷ್ಯನಿಗೆ ಮಕ್ಕಳೇ. ಅದೇ ಪ್ರಾಣಿಗಳಿಗೆ ಅವ್ರು ಯಾಕೆ ಬದುಕ್ತಿದ್ದಾರೆ, ಅವ್ರು ಯಾಕಿದ್ದಾರೆ, ಇದೆಲ್ಲ ಅವ್ರಿಗೆ ಮೈಂಡಲ್ಲಿ ಇಲ್ಲೇ ಇಲ್ಲ. ಅವ್ರು ಬರೀ ಏನು ಹೊಟ್ಟೆ ಹಸಿತಾ ಹೋಗಬೇಕು, ಬೇಟೆ ಮಾಡಬೇಕು, ತಿನ್ನಬೇಕು, ಇಲ್ಲ ಬೇರೆ ಪ್ರಾಣಿಗಳ ಹೋಗಬೇಕು, ತಿನ್ನಬೇಕು, ಹೋಗಬೇಕು, ಕೆಲಸ ಕೊಟ್ಟರೆ ಏನಾದರೂ ಪ್ರಾಣಿಗಳಿಗೆ ಹೊತ್ಕೊಂಡು ಬರೋದು ಏನು, ಅವ್ರು ಊಟ ಕೊಡ್ತಾರೆ ಅನ್ಬೇಕು, ಆ ಕೆಲಸನ ಮಾಡಬೇಕು, ಇಷ್ಟೇ ಬುದ್ಧಿ ಇರೋದು ಪ್ರಾಣಿಗಳಿಗೆ ಎಲ್ಲ ಮಕ್ಕಳೇ ಆಯಿತಾ. ಆದರೆ ಮನುಷ್ಯನಿಗೆ ನನ್ನ ಲೈಫ್ನ ಹೇಗೆ ಲೀಡ್ ಮಾಡಬೇಕು, ನನ್ನ ಲೈಫ್ ಅಂದರೆ ಏನು, ನಾನು ಹೇಗೆ ಅಚೀವ್ ಮಾಡಬೇಕು, ನನ್ನ ಗೋಲ್ಸ್ ಏನು, ನನ್ನ ಹೇಗಿರಬೇಕು, ನನಗೆ ತಂದೆ ತಾಯಿ ಅಂದರೆ ಏನು, ನನಗೆ ಸೊಸೈಟಿ ಅಂದರೆ ಏನು, ನಾನು ಏನೆಲ್ಲ ಮಾಡಬೇಕು ಅನ್ನೋ ಗೋಲ್ಸು
ಪ್ರಾಸ್ಪೆಕ್ಟಿವ್ಸ್ ಇದೆಲ್ಲ ಇರೋದು ಬರೀ ಯಾರಿಗೆ ಮಕ್ಕಳೇ? ಮನುಷ್ಯನಿಗೆ ಅಷ್ಟೇ ಆಯಿತಾ. ಪರ್ಪಸಸ್ ಏನಿದೆಯಲ್ಲ ಇದೆಲ್ಲ ಮನುಷ್ಯನಿಗೆ ಮಾತ್ರ ಇರೋದು. ದ ಕಾಂಟೆಂಪ್ಲೇಟ್ ದರ್ ಗೋಲ್ಸ್ ಆ್ಯಂಡ್ ಪರ್ಪಸಸ್ ಇನ್ ಲೈಫ್. ಏನು ಪರ್ಪಸ್ ಇದೆ ನನ್ನ ಲೈಫಿಂದು, ನಾನು ಯಾಕೆ ಜೀವನ ಮಾಡ್ತಿದ್ದೀನಿ, ನಾನು ಯಾಕೆ ಇದ್ದೀನಿ ಈ ಭೂಮಿ ಮೇಲೆ ಅಂತ ಗೊತ್ತಿರೋದು ಬರೀ ಮನುಷ್ಯನಿಗೆ ಅಷ್ಟೇ ಮಕ್ಕಳೇ. ಇಟ್ ಈಸ್ ಡ್ಯೂ ಟು ದಿಸ್ ದಟ್ ಇನ್ಯೂಮರೇಬಲ್ ಕ್ವೆಶನ್ಸ್ ಅರೈಸ್ ಇನ್ ಪೀಪಲ್ಸ್ ಮೈಂಡ್. ಮತ್ತು ನಾವು ಒಂದು ಸೋಷಿಯಲ್ ಬೀಯಿಂಗ್ ಆಗಿರೋದ್ರಿಂದ ಆಯಿತಾ, ಎಲ್ಲ ಬುದ್ಧಿ ದೇವರು ನಮಗೆ ಜಾಸ್ತಿ ಕೊಟ್ಟಿರೋದ್ರಿಂದ ನಮಗೆ ತುಂಬ ಯೋಚನೆಗಳು ಬರುತ್ತೆ ಮಕ್ಕಳೇ ಮೈಂಡಿಗೆ. ಯಾವ ಥರ ನೋಡಿ, ವೈ ಇಸ್ ಮ್ಯಾನ್ ಕಾಲ್ಡ್ ಅ ಸೋಷಿಯಲ್ ಬೀಯಿಂಗ್? ನಾವು ಒಂದು ಸೊಸೈಟಿ ಇಲ್ಲ, ಅಕ್ಕಪಕ್ಕ ಜನ ಇಲ್ಲ ಅಂದರೆ ಯಾಕೆ ಮನುಷ್ಯನಿಗೆ ಅಲ್ಲಿ ಜೀವಿಸೋಕ್ಕೆ ಆಗಲ್ಲ? ಯಾಕೆ ಅವನು ಇರಲ್ಲ? ಮೆಂಟಲಿ ಅವ್ನು ಹೇಗೆ ಪ್ರಿಪೇರ್ ಆಗ್ತಾನೆ? ಅವ್ನು ಯಾಕೆ ಸೋಷಿಯಲ್ ಬೀಯಿಂಗ್? ಯಾಕೆ ಅವನಿಗೆ ಜನರು ಅಕ್ಕಪಕ್ಕ ಬೇಕು, ಸರೌಂಡಿಂಗ್ಸ್ ಬೇಕು, ಪೀಪಲ್ ಇರಬೇಕು ಜೊತೆಯಲ್ಲಿ, ಯಾಕೆ ಹಾಗೆಲ್ಲ ಅಂತ ಕ್ವಶನ್ ಬರುತ್ತೆ. ಈಸ್ ಮ್ಯಾನ್ ಗಾಡ್ಸ್ ಕ್ರಿಯೇಷನ್? ನಮಗೆ ದೇವರೇ ಮಾಡಿರೋದ ಅನ್ನೋದು ಬರುತ್ತೆ ಮೈಂಡಿಗೆ. ವೈ ಆರ್ ದೇರ್ ಡಿಫ್ರೆನ್ಸ್ ಬಿಟ್ವೀನ್ ಗ್ರೂಪ್ಸ್? ಯಾಕೆ ನಮ್ಮ ಡಿಫ್ರೆನ್ಸ್ ಇದೆ? ಈಗ ನೋಡಿ, ಶ್ರೀಲಂಕಾದವರೇ ಬೇರೆ ಇದ್ದಾರೆ, ನಾವೇ ಬೇರೆ ಇದ್ದೀವಿ, ಭೂತಾನ್ ಅವರೇ ಬೇರೆ ಇದ್ದಾರೆ, ಪಾಕಿಸ್ತಾನ್ ಅವರೇ ಬೇರೆ ಇದ್ದಾರೆ, ಅಫ್ಘಾನಿಸ್ತಾನ್ ಅವರೇ ಬೇರೆ ಇದ್ದಾರೆ, ಚೈನಾದವರೇ ಬೇರೆ ಇದ್ದಾರೆ. ಇವರೆಲ್ಲ ಯಾಕೆ ಬೇರೆ ಬೇರೆ? ನಮ್ಮ ಇಂಡಿಯಾದ್ರಲ್ಲೇ ನೋಡೋಣ, ತಮಿಲಿಯನ್ಸ್ ಬೇರೆ, ಹಿಂದೂಸ್ ಬೇರೆ, ಮುಸ್ಲಿಮ್ಸ್ ಬೇರೆ ಆಯಿತಾ. ಮತ್ತು ನಾರ್ತಿಗೆ ಹೋದರೆ ನಾರ್ತ್ ಸೈಡ್ ಅವರೇ ಬೇರೆ, ಸೌತ್ ಸೈಡ್ ಅವರೇ ಬೇರೆ. ಇದು ಯಾಕೆ ಹೀಗೆ ಗ್ರೂಪ್ಸ್ ಎಲ್ಲ ಅನ್ನೋದು ಕ್ವಶನ್ಸ್ ಬರುತ್ತೆ. ವೈ ಡಸ್ ಸೊಸೈಟಿ ಅಂಡರ್ಗೋ ಕಾನ್ಸ್ಟೆಂಟ್ ಚೇಂಜ್? ಯಾಕೆ ಸೊಸೈಟಿ ಒಂಥರನೇ ಇರಲ್ಲ? ಈಗ ನೋಡಿ, ನಾವು ಏನ್ಷಿಯಂಟ್ ಸಿವಿಲೈಸೇಷನ್ಸ್ ಬಗ್ಗೆ ಕಲ್ತ್ವಿ, ಹೌದಲ್ವಾ? ಅಲ್ಲಿ ಸೊಸೈಟಿ ಹೇಗಿತ್ತು, ಅಲ್ಲಿ ಟ್ರೇಡ್ ಹೇಗಿತ್ತು, ಈಗಿನ ಟ್ರೇಡ್ ಹೇಗಿದೆ ನೋಡಿ. ಮನೆಯಲ್ಲಿ ಕುತ್ಕೊಂಡು ನಾವು ವಸ್ತುಗಳನ್ನು ತರಿಸ್ಕೊಳ್ತೀವಿ, ಹೌದಲ್ವಾ? ಈಗಿನ ಟ್ರೇಡ್ ಹೀಗಿದೆ. ಅವಾಗ ಹೇಗಿದೆ ನೋಡಿ ಟ್ರೇಡು? ಅವರು ಶಿಪ್ಸ್ನ ಇದು ಮಾಡ್ಕೊಂಡು ಮಂತ್ಸ್ ಇಯರ್ಸ್ ಆಗಿ ಹೋಗಿ ದುಡಿತಿದ್ರು. ಈಗ ನಾವು ಆಗಿದೆಯಾ? ನಾವು 10 ಮಿನಿಟ್ಸ್ 5 ಮಿನಿಟ್ಸಲ್ಲಿ ಒಂದೊಂದು ಕೆಲಸನ ಮುಗಿಸ್ಬಿಡ್ತೀವಿ, ಹೌದಲ್ವಾ? ಎಷ್ಟು ಚೇಂಜಸ್ ಆಗಿದೆ ನೋಡಿ ಅವಾಗಿನ ಕಾಲದಕ್ಕೂ ಇವಾಗಿನ ಕಾಲದಕ್ಕೂ, ಹೌದಲ್ವಾ? ಏನೇನು ಚೇಂಜಸ್ ಇದೆ ಅಂತ ನೋಡ್ತೀವಿ. ಯಾಕೆ ಸೊಸೈಟಿ ಈಗ ಚೇಂಜ್ ಆಗುತ್ತೆ? ಯಾಕೆ ಒಂದೇ ಥರ ಇರಲ್ಲ ಅನ್ನೋದು ಪ್ರಶ್ನೆ ಬರುತ್ತೆ. ಈಸ್ ದಿಸ್ ಚೇಂಜ್ ಅ ಸೈನ್ ಆಫ್ ಪ್ರೋಗ್ರೆಸ್? ಇದೇನಾದರೂ ಒಳ್ಳೇದಾಗ್ತಿದೆಯಾ, ಪ್ರೋಗ್ರೆಸ್ ಆಗ್ತಿದೆಯಾ? ಇದೆಲ್ಲ ಚೇಂಜಸ್ ಆಗ್ತಿರೋದು ಒಳ್ಳೇದಾ ಅಥವಾ ಕೆಟ್ಟದಾ ಅನ್ನೋದು ಬರುತ್ತೆ ಮೈಂಡಿಗೆ. ಇನ್ ಆರ್ಡರ್ ಟು ಫೈಂಡ್ ಆನ್ಸರ್ to such questions and to study human society in a methodical manner, many attempts were made 150 years ago in a scientific manner. ಇದನ್ನೆಲ್ಲ ಕಲಿಯೋಕ್ಕೆ, ಇದನ್ನೆಲ್ಲ ತಿಳಿಯೋಕ್ಕೆ 150 years ago scientific manners-ನ ಕ್ರಿಯೇಟ್ ಮಾಡಿದ್ರು. As a result of all these attempts, a new branch of study organized. This study was called sociology. ಇದೆಲ್ಲ ಮೈಂಡಿಗೆ ಬರುತ್ತಲ್ಲ, ನಾವು ಯಾಕೆ ಜೀವನ ಮಾಡಬೇಕು, ನಮಗೆ ಗಾಡ್ ಏನೋ ಕ್ರಿಯೇಟ್ ಮಾಡಿರೋದು, ಹೌದಲ್ವಾ? ಇದೆಲ್ಲ ಮೈಂಡಿಗೆ ಕ್ವಶನ್ಸ್ ಬಂತಲ್ಲ, ಇದನ್ನೆಲ್ಲ ಆನ್ಸರ್ಸ್ ತಿಳಿಯೋಕ್ಕೆ ಹೋಗಿ ಒಂದು ಏನು ಇದೆ ಸ್ಟಡಿದು ಬ್ರಾಂಚೇ ತೆಗೆದ್ಬಿಟ್ರು. ಆ ಬ್ರಾಂಚ್ ಯಾವುದು ಅಂದರೆ ಮಕ್ಕಳೇ ಸೋಷಿಯಾಲಜಿ, ಆಯಿತಾ ಮಕ್ಕಳೇ? ಸೋಷಿಯಾಲಜಿ ಆಸ್ ಎ ರಿಸಲ್ಟ್ ಆಫ್ ಆಲ್ ದಿಸ್ ಅಟೆಂಪ್ಟ್ಸ್ ಅ ನ್ಯೂ ಬ್ರಾಂಚ್ ಆಫ್ ಸ್ಟಡಿ ಇದು ಹೇಳಿದೆ ನಾನು. ಸೋಷಿಯಾಲಜಿ ಹ್ಯಾಸ್ ಬೀನ್ ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ವರ್ಡ್ ಸೋಕಿಯಸ್ ಆ್ಯಂಡ್ ಗ್ರೀಕ್ ವರ್ಡ್ ಲೋಗಸ್. These two words jointly mean the study of society. This word was first used by Auguste Comte. Okay na makkle, sociology has been derived from Latin language. Latin language ina Socius and Greek word ina logos ಎರಡು ವರ್ಡ್ ಇಂದ ನಮ್ಮ sociology word ಬಂದಿದೆ ಮಕ್ಕಳೇ. Latin language ina ಲ್ಯಾಟಿನ್ ಲ್ಯಾಂಗ್ವೇಜಿಂದ ಯಾವ ವರ್ಡ್ ಬಂದಿದೆ ಮಕ್ಕಳೇ? ಸೋಕಿಯಸ್ ಅನ್ನೋ ವರ್ಡ್ ಬಂದಿದ್ರೆ ಸೋಕಿಯಸ್ ಅಥವಾ ಸೋಕಿಯಸ್ ಅಂತೀವಿ, ಆಯಿತಾ? ಹಾಗೆ ಗ್ರೀಕ್ ವರ್ಡ್ ನಮಗೆ ಯಾವ್ದು ಬಂದಿದೆ ಇದರಲ್ಲಿ? ಗ್ರೀಕ್ ಲ್ಯಾಂಗ್ವೇಜಿನ ವರ್ಡ್ ಲಾಗಸ್ ಅಂತ ಬಂದಿದೆ. ಇದನ್ನ ಕಂಬೈನ್ ಮಾಡಿ ಮಕ್ಕಳೇ, ಇದನ್ನ ಸೊಸೈಟಿ, ಸ್ಟಡಿ ಆಫ್ ಸೊಸೈಟಿ, ಇದೆರಡು ಏನು ಮೀನಿಂಗ್ ಕೊಡುತ್ತೆ? ಸ್ಟಡಿ ಆಫ್ ಸೊಸೈಟಿ ಅನ್ನೋದು ಮೀನಿಂಗ್ ಕೊಡುತ್ತೆ. ಅಲ್ಲಿ ಪೊಲಿಟಿಕಲ್ ಸೈನ್ಸಲ್ಲಿ ನಾವೇನು ಹೇಳ್ತೀವಿ ಅಲ್ಲಿ? ಸ್ಟಡಿ ಆಫ್ ಡೆವಲಪಿಂಗ್ ಆಫ್ ಸ್ಟೇಟ್, ಹೇಗೆ ಸ್ಟೇಟ್ನ ಡೆವಲಪ್ ಮಾಡಬೇಕು, ಏನು ಮಾಡಬೇಕು ಅಂತ ಪೊಲಿಟಿಕಲ್ ಸೈನ್ಸ್ ಬಂದರೆ, ಸೋಷಿಯಾಲಜಿ ಏನು ಬರುತ್ತೆ ಮಕ್ಕಳೇ? ಸ್ಟಡಿ ಆಫ್ ಸೊಸೈಟಿ. ಸೊಸೈಟಿಲಿ ಹೇಗೆ ಇದೆ, ನಾವು ಅದ್ರಲ್ಲಿ ಹೇಗೆ ಹೊಂದ್ಕೊಂಡು ಹೋಗಬೇಕು, ಸೊಸೈಟಿದು ಏನು ಕರ್ತವ್ಯಗಳು, ನಮ್ದು ಏನು ಕರ್ತವ್ಯಗಳು, ಆಯಿತಾ? ಮ್ಯಾನ್ ಸೊಸೈಟಿ ಇಲ್ಲದೆ ಇರೋಕ್ಕಾಗತ್ತಾ, ಅಕ್ಕಪಕ್ಕ ಮನುಷ್ಯರು ಇಲ್ಲದೆ ಜೀವನ ಮಾಡ್ತಾನ ಅನ್ನೋದು ಇಲ್ಲಿ ನಾವು ಕಲಿತೀವಿ ಮಕ್ಕಳೇ, ಆಯಿತಾ?
ಈ ವರ್ಡ್ ಕೊಟ್ಟಿರೋರು ದಿಸ್ ವರ್ಡ್ ವಾಸ್ ಫಸ್ಟ್ ಯೂಸ್ಡ್ ಬೈ, ಈ ವರ್ಡನ್ನ ಫಸ್ಟ್ ಯೂಸ್ ಮಾಡಿದವರು ಅಗಸ್ಟ್ ಕಾಂಟೆ ಮಕ್ಕಳೇ. ಆಯಿತಾ, ಈ ವರ್ಡನ್ನ ಲಾಗಸ್ನ ಯೂಸ್ ಮಾಡಿದವ್ರು ಯಾರು ಹೇಳಿ? ಅಗಸ್ಟ್ ಕಾಂಟೆ. ಆಯ್ತಾ ಮಕ್ಕಳೇ, ಇವರನ್ನ ನೀವು ಮುಂದೆ ನೋಡ್ತೀರಾ ಫಾದರ್ ಆಫ್ ಸೋಶಿಯಾಲಜಿ ಅಂತ ಕರಿತೀವಿ ಮಕ್ಕಳೇ. ಫಾದರ್ ಆಫ್ ಸೋಶಿಯಾಲಜಿ. ಆಯ್ತಾ, ಫಸ್ಟ್ ವರ್ಡ್ ಇವ್ರು ಯೂಸ್ ಮಾಡಿ ಇವ್ರು ಕಲ್ತಿರೋದ್ರಿಂದ ಇವ್ರು ತುಂಬ ಅರ್ಥ ಮಾಡಿಸಿದ್ದಾರೆ ಸೊಸೈಟಿ ಬಗ್ಗೆ. ಅದನ್ನ ನಾವು ಫಾದರ್ ಆಫ್ ಸೋಶಿಯಾಲಜಿ ಅಂತ ಕರಿತೀವಿ. ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್ ಯಾರು ಮಕ್ಕಳೇ? ಅರಿಸ್ಟಾಟಲ್. ಹೌದಲ್ವಾ? ಕಲ್ತಿದ್ದೀವಿ ನಾವು. According to Auguste Comte, sociology is a scientific study of the factors related to social order and social progress. ಸೋಷಿಯಲ್ ಆರ್ಡರ್, ಹೇಗೆ ಆರ್ಡರ್ ವೈಸ್ ನಾವು ನಡಿಬೇಕು ಒಂದು ಸೊಸೈಟಿಯಲ್ಲಿ, ಹೇಗೆ ಇರಬೇಕು ಅನ್ನೋದು, ಮತ್ತು ಸೋಷಿಯಲ್ ಪ್ರೋಗ್ರೆಸ್, ಹೇಗೆ ಸೊಸೈಟಿನ ನಾವು ಡೆವಲಪ್ ಮಾಡಬೇಕು ಅನ್ನೋದು ಇವರು ಹೇಳಿರುವಂಥದ್ದು. ಸೋಷಿಯಾಲಜಿ ಅಂದರೆ ಇದು ಅಂತ ಅಗಸ್ಟ್ ಕಾಂಟೆ ಅರ್ಥ ಮಾಡಿಸಿದ್ರು. ಅದೇ ಮ್ಯಾಸಿವರ್ ಆ್ಯಂಡ್ ಪೇಜ್ ಏನು ಅರ್ಥ ಮಾಡಿಸಿದ್ರೆ, ಸೋಷಿಯಾಲಜಿ ಇಸ್ ಅ ಸ್ಟಡಿ ಆಫ್ ರಿಲೇಷನ್ಶಿಪ್ ಹೇಗಿದೆ, ನಮ್ಮದು ನಮ್ಮ ತಂದೆ ತಾಯಿದು, ನಮ್ಮದು ನಮ್ಮ ಅಕ್ಕಪಕ್ಕವ್ರದ್ದು, ನೇಬರ್ಸ್ದು, ಆಯಿತಾ, ನಮ್ಮದು ನಮ್ಮ ಟೀಚರ್ಸ್ದು, ನಮ್ಮದು ನಮ್ಮ ಫ್ರೆಂಡ್ಸ್ದು ರಿಲೇಷನ್ಶಿಪ್ಸ್ ಎಲ್ಲ ಇರುತ್ತಲ್ಲ, ಇದು ಏನು ಅನ್ನೋದು, ಇದನ್ನು ಕಲಿಯೋದು, ಇದ್ರ ಬಗ್ಗೆ ಅರ್ಥ ಮಾಡ್ಕೊಳೋದನ್ನೇ ಸೋಷಿಯಾಲಜಿ ಅಂತ ಹೇಳ್ಬಿಟ್ಟು ಮ್ಯಾಸಿವರ್ ಆ್ಯಂಡ್ ಪೇಜ್ ಹೇಳಿದ್ದಾರೆ ಮಕ್ಕಳು. ಇದು ಕೇಳ್ತಾರೆ ಮಕ್ಕಳೇ, ಈಗ ಸೆಂಟೆನ್ಸ್ ಕೊಟ್ಬಿಡ್ತಾರೆ. ಆಯಿತಾ, ಸೋಷಿಯಾಲಜಿ ಇಸ್ ಸ್ಟಡಿ ಆಫ್ ಸೋಷಿಯಲ್ ರಿಲೇಷನ್ಶಿಪ್ಸ್ ಅಂತ ಕೊಡ್ತಾರೆ. ಆಮೇಲೆ ಆಪ್ಷನ್ಸ್ ಕೊಡ್ತಾರೆ ಅಥವಾ ಡ್ಯಾಶಸ್ ಕೊಡ್ತಾರೆ. ಇದನ್ನು ಹೇಳೋರು ಯಾರು? ಹೂ ಹ್ಯಾಸ್ ಸೆಡ್ ದಿಸ್ ಸೆಂಟೆನ್ಸ್ ಅಂತ ಕೇಳ್ತಾರೆ. ಆಯಿತಾ, ಅವಾಗ ನೀವು ಆನ್ಸರ್ ಮಾಡಬೇಕಾಗುತ್ತೆ ಮ್ಯಾಸಿವರ್ ಆ್ಯಂಡ್ ಪೇಜ್ ಅಂತ. ಆಮೇಲೆ ಮತ್ತೆ ಇದು ಸೋಷಿಯಾಲಜಿ ಇಸ್ ಸೈಂಟಿಫಿಕ್ ಸ್ಟಡಿ ದ ಫ್ಯಾಕ್ಟರ್ಸ್ ರಿಲೇಟೆಡ್ ಟು ಸೋಷಿಯಲ್ ಆರ್ಡರ್ ಆ್ಯಂಡ್ ಸೋಷಿಯಲ್ ಪ್ರೋಗ್ರೆಸ್ ಅಂತ ಯಾರು ಹೇಳಿದ್ದಾರೆ ಅಂತ ಕೇಳ್ತಾರೆ. ಅಗಸ್ಟ್ ಕಾಂಟೆ ಅಂತ ನಿಮಗೆ ಗೊತ್ತಿರಬೇಕು. ಹೂ ಇಸ್ ದ ಫಾದರ್ ಆಫ್ ಸೋಷಿಯಾಲಜಿ ಅಂತಲೂ ಕೇಳ್ತಾರೆ. ಆಯಿತಾ, ಅಗಸ್ಟ್ ಕಾಂಟೆ ಅಂತ ಗೊತ್ತಿರಲಿ ಮಕ್ಕಳೇ. ಇಂಪಾರ್ಟೆನ್ಸ್, ಸೋಷಿಯಾಲಜಿನ ಸ್ಟಡಿ ಮಾಡೋದ್ರಿಂದ ನಮಗೆ ಏನೆಲ್ಲ ಅರ್ಥ ಆಗುತ್ತೆ. ಅಲ್ಲಿ ನಾವು ನೋಡಿದ್ವಿ ಪೊಲಿಟಿಕಲ್ ಸೈನ್ಸ್ನ ಸ್ಟಡಿ ಮಾಡೋದ್ರಿಂದ ನಮಗೆ ಏನೆಲ್ಲ ಪ್ರಯೋಜನಗಳು ಇದ್ದಾವೆ ಅಂತ. ಇಲ್ಲಿ ನೋಡೋಣ ಸೋಷಿಯಾಲಜಿನ ಸ್ಟಡಿ ಮಾಡೋದ್ರಿಂದ ನಮಗೆ ಏನು ಗೊತ್ತಾಗುತ್ತೆ ಅಂತ. ಹೆಲ್ಪ್ಸ್ ಇನ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್. ನಾವು ನಮ್ಮ ಪರ್ಸ್ನಾಲಿಟಿ ಹೇಗಿರಬೇಕು, ನಾವು ಹೇಗೆ ಡೆವಲಪ್ ಆಗಬೇಕು, ನಾನು ಬೇರೆಯವ್ರ ಹತ್ರ ಮಾತಾಡೋ ಟೈಮಿಗೆ ಎಷ್ಟು ಕಂಟ್ರೋಲಲ್ಲಿ ಇರಬೇಕು, ಹೇಗಿರಬೇಕು, ಆಯಿತಾ, ಯಾರೋ ಮುಂದೆ ಬಂದರು ಹೇಗೆ ಗ್ರೀಟ್ ಮಾಡಬೇಕು, ಇದನ್ನೆಲ್ಲ ನಾವು ಹೇಗೆ ಕಲಿತೀವಿ ಮಕ್ಕಳೇ, ಹೇಗೆ ನಮ್ಮ ಪರ್ಸ್ನಾಲಿಟಿ ಡೆವಲಪ್ ಆಗುತ್ತೆ. ನಾವು ಯಾವಾಗ ಸೋಷಿಯಲ್ ಸರೌಂಡಿಂಗಲ್ಲಿ ಇರ್ತೀವಿ, ಯಾವಾಗ ನಾವು ಸೋಷಲೈಸ್ ಆಗಿರ್ತೀವಿ, ಆವಾಗ ನಮಗೆ ಇದೆಲ್ಲ ಬರುತ್ತೆ. ಈಗ ನಾವು ನೋಡಿ ಜಾಸ್ತಿ ಗ್ರೀಟ್ ಮಾಡೋದು, ಆಯಿತಾ, ಇದೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಜನನೇ ಮನೆಯಿಂದನೇ ಕಲಿಯೋದು. ಆಯಿತಾ, ನಮಸ್ಕಾರ ಹೇಳೋದು ಅಥವಾ ಗುಡ್ ಮಾರ್ನಿಂಗ್ ಹೇಳೋದು, ಆಯಿತಾ, ಇಸ್ಲಾಮಲ್ಲಿ ಅಸ್ಸಲಾಮು ಅಲೈಕುಮ್ ಅಂತ ಹೇಳ್ತೀವಿ. ಇದನ್ನೆಲ್ಲ ಸ್ವಲ್ಪ ಜನನೇ ಮನೆಯಲ್ಲಿ ಕಲಿಯೋದು. ಮಿಕ್ಕವರೆಲ್ಲ ಎಲ್ಲಿ ಸೊಸೈಟಿಯಲ್ಲಿ ನೋಡಿ, ಆಯಿತಾ, ಓ ಹಿಂಗೆ ಯಾರಾದರೂ ಸಿಕ್ಕಿದ್ರೆ ಗುಡ್ ಮಾರ್ನಿಂಗ್ ಅನ್ನಬೇಕು, ಟೀಚರ್ಸಿಗೆ, ನಮ್ಮ ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡಬೇಕು, ಇದೆಲ್ಲ ರೆಸ್ಪೆಕ್ಟ್ಫುಲ್ ಗ್ರೀಟಿಂಗ್ ಅಂತ ಹೇಳ್ಬಿಟ್ಟು ಕಲಿಯೋದು ನಾವು ಯಾವಾಗ ಹೊರಗಡೆ ಹೋದಾಗ, ಮನುಷ್ಯರ ಜೊತೆ ಸೇರಿದಾಗ, ಸೊಸೈಟಿಯಲ್ಲಿ ಇದ್ದಾಗ. ಆಯಿತಾ ಮಕ್ಕಳೇ, ಮನೆಯಲ್ಲೇ ಎಲ್ಲ ಕಲಿಯೋಕ್ಕೆ ಬರಲ್ಲ ಮಕ್ಕಳೇ. ಆಯಿತಾ, ಗಿವ್ ಸೊಲ್ಯೂಷನ್ಸ್ ಟು ಸೋಷಿಯಲ್ ಪ್ರಾಬ್ಲಮ್ಸ್. ಮತ್ತು ನಮಗೆ ಸೊಲ್ಯೂಷನ್ಸ್ ಕೊಡುತ್ತೆ ಸೋಷಿಯಲ್ ಪ್ರಾಬ್ಲಮ್ಸ್ಗೆ. ಏನಾದರೂ ಪ್ರಾಬ್ಲಮ್ ಬಂತು ಸೊಸೈಟಿಯಲ್ಲಿ, ಎಲ್ಲರೂ ಅದನ್ನು ಸೇರಿಬಿಟ್ಟು ಹೇಗೆ ಫೇಸ್ ಮಾಡ್ತಾರೆ. ಈಗ ನೋಡಿ ಕೊರೋನಾ ಬಂದಿತ್ತು, ಎಲ್ಲರೂ ಹೇಗೆ ಫೇಸ್ ಮಾಡಿದ್ರು, ಆಯಿತಾ, ಅಕ್ಕಪಕ್ಕಂದಿರು ಹೆಲ್ಪ್ ಮಾಡಿದ್ರು. ಈಗ ಯಾರ ಮನೆಯಲ್ಲೋ ಕೊರೋನಾ ಪೇಷಂಟ್ ಇದ್ದಾರೆ, ಅವರಿಗೆ ಕ್ವಾರಂಟೈನ್ ಮಾಡಿಬಿಟ್ಟಿದ್ದಾರೆ, ಅವ್ರು ಹೊರಗಡೆ ಹೋಗೋಕ್ಕಾಗ್ತಿಲ್ಲ, ಅಕ್ಕಪಕ್ಕ ಅವರಿಗೆ ವಸ್ತು ಕೊಡೋದು, ಏನಾದರೂ ಗ್ರಾಸರೀಸ್ ಕೊಡೋದು, ಅವ್ರಿಗೆ ಏನು ಬೇಕೋ ಅದು ಟ್ಯಾಬ್ಲೆಟ್ಸೋ ಏನೋ ಮೆಡಿಸಿನ್ಸೋ ತಂದು ಕೊಡೋದು, ಇದೆಲ್ಲ ಮಾಡಿದ್ವಿ ಅಲ್ಲ. ಇದೆಲ್ಲ ಏನು ಸೋಷಿಯಲ್ ಪ್ರಾಬ್ಲಮ್ಸಿಗೆ ಅವೇರ್ನೆಸ್. ಆಯಿತಾ, ಈಗೇನೋ ಅವ್ರಿಗೆ ಪ್ರಾಬ್ಲಮ್ ಆಗಿದೆ, ಎಲ್ಲರೂ ಸೇರ್ಕೊಂಡು ಹೆಲ್ಪ್ ಮಾಡೋದು. ಆಯಿತಾ, ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿದೆಯೋ, ಏನೋ ಗ್ಯಾಸ್ ಬಸ್ಟ್ ಆಗಿದೆಯೋ ಮನೆಯಲ್ಲಿ, ಇದೆಲ್ಲ ಆದಾಗ ಯಾರು ಬೇಗ ಹೆಲ್ಪ್ ಮಾಡೋದು ಮಕ್ಕಳೇ? ನಮ್ಮ ಅಕ್ಕಪಕ್ಕ ಅವರೇ. ಇದನ್ನ ಸೊಸೈಟಿ ಅಂತ ಹೇಳ್ತೀವಿ. ಈ ಪ್ರಾಬ್ಲಮ್ಸ್ನ ಸೊಲ್ಯೂಷನ್ಸ್ ಹುಡ್ಕೋದು ಯಾರು? ಸೊಸೈಟಿ. ಇಂಪಾರ್ಟೆನ್ಸ್ ಬರಿತೀನಿ ಮಕ್ಕಳೇ, ಆಯಿತಾ, ನೆನಪಿರುತ್ತೆ. ಇಂಪಾರ್ಟೆನ್ಸ್ ಏನು ಸೋಷಿಯಾಲಜಿದು ಅಂತ ಹೇಳಿದ್ರೆ, ಫಸ್ಟ್ ಒನ್ನು ಪರ್ಸನಲ್ ಡೆವಲಪ್ಮೆಂಟ್. ಆಯಿತಾ, ಪರ್ಸ್ನಲಿ ನಾವು ಡೆವಲಪ್ ಆಗ್ತೀವಿ ಮಕ್ಕಳೇ, ನಮ್ಮ ಪರ್ಸ್ನಾಲಿಟಿ ಡೆವಲಪ್ ಆಗುತ್ತೆ. ಪರ್ಸ್ನಾಲಿಟಿ ಡೆವಲಪ್ಮೆಂಟ್. ಆಯಿತಾ ಮಕ್ಕಳೇ. ನೆಕ್ಸ್ಟ್
ನೋಡಿ ಮಕ್ಕಳೇ, ಎಜುಕೇಟೆಡ್ ಇದ್ದವರಿಗೆ ಜಾಸ್ತಿ ಪರ್ಸನಾಲಿಟಿ ಇರುತ್ತೆ. ಅವ್ರು ತುಂಬ ಸೈಲೆಂಟ್ ಇರೋದು, ಮ್ಯಾನರ್ಸ್ ಆಗಿ ಮಾತಾಡೋದು ಇದೆಲ್ಲ ಇರುತ್ತೆ. ಅದೇ ನೋಡಿ, ಈಗ ಒಂದು ಸಣ್ಣ ಮಗುನೇ ಒಂದು 10 ವರ್ಷ 15 ವರ್ಷದವರು ಎಲ್ಲಾದರೂ ಕೆಲಸ ಮಾಡೋದು ಇದು ಅದು ಮಾಡ್ತಿರ್ತಾರಲ್ಲ, ಅವ್ರ ಲ್ಯಾಂಗ್ವೇಜ್ ಅಷ್ಟು ಚೆನ್ನಾಗಿರಲ್ಲ, ಅಷ್ಟು ಸ್ಪಷ್ಟವಾಗಿ ಯಾರ ಹತ್ರನೂ ಮಾತಾಡಲ್ಲ, ಅದೆಲ್ಲ ಇರಲ್ಲ ನೋಡಿ. ಯಾಕಂದರೆ ಅವರು ಕಲಿತೇ ಇಲ್ಲ ಸೊಸೈಟಿ ಜೊತೆ ಅವರು ಹೇಗಿರಬೇಕು, ಅವ್ರು ಯಾವ ಸೊಸೈಟಿಯಲ್ಲಿದ್ದಾರೋ, ಅವ್ರು ಯಾವ ಜನದ ಜೊತೆ ಸರೌಂಡಿಂಗ್ ಆಗಿದ್ದಾರೋ ಅದನ್ನು ಕಲಿತವೆ. ಅದೇ ಎಜುಕೇಟೆಡ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ರೆಸ್ಪೆಕ್ಟ್ ಕೊಟ್ಟು ಆಯಿತಾ, ಗ್ರೇಟ್ಫುಲ್ಲಿ ಮಾತಾಡ್ತಾರೆ. ಇದನ್ನೆಲ್ಲ ನಾವು ಯಾವ ಸೊಸೈಟಿಯಲ್ಲಿ ಇರ್ತೀವಿ, ಹೇಗಿರ್ತೀವಿ, ಯಾರ ಜೊತೆ ಇರ್ತೀವಿ, ಇದರ ಮೇಲೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಮಕ್ಕಳು, ಆಯಿತಾ. ಪರ್ಸನಾಲಿಟಿ ಡೆವಲಪ್ಮೆಂಟ್. ಸೊಲ್ಯೂಷನ್ಸ್ ಟು ಸೋಷಿಯಲ್ ಪ್ರಾಬ್ಲಮ್ಸ್, ಆಯಿತಾ. ಸೊಲ್ಯೂಷನ್ ಟು ಸೋಷಿಯಲ್ ಪ್ರಾಬ್ಲಮ್ಸ್ನ ಹೇಗೆ ನಾವು ಫೇಸ್ ಮಾಡಬೇಕು ಅನ್ನೋದನ್ನೆಲ್ಲ ಕಲಿತೀವಿ ಮಕ್ಕಳೇ. ನೆಕ್ಸ್ಟ್ ನೋಡ್ಬಿಡೋಣ. ಸೋಷಿಯಾಲಜಿ ಗಿವ್ಸ್ ನಾಲೆಡ್ಜ್ ಅಬೌಟ್ ಮಾಡ್ರನ್ ಸಿಚುವೇಶನ್ ಆ್ಯಂಡ್ ಡೆವಲಪ್ಮೆಂಟ್ಸ್. ಸೋಷಿಯಾಲಜಿ ಏನು ಕೊಡುತ್ತೆ ನಮಗೆ, ಮಾಡ್ರನ್ ಡೆವಲಪ್ಮೆಂಟ್, ಹೇಗೆ ನಮ್ಮ ಸೊಸೈಟಿ ಡೆವಲಪ್ ಆಗ್ತಿದೆ, ನಾವು ಹಾಗೆ ಡೆವಲಪ್ ಆಗಬೇಕು ಆಯಿತಾ. ಸಿಚುವೇಶನ್ಸ್ ಮಾಡ್ರನ್ ಆಗಿ ಹೇಗೆ ಬದುಕಬೇಕು ಅನ್ನೋದು ನಮಗೆ ಸೋಷಿಯಾಲಜಿ ನಾಲೆಡ್ಜ್ ಕೊಡುತ್ತೆ ಮಕ್ಕಳೇ, ಆಯಿತಾ. ನಾಲೆಡ್ಜ್ ಅಬೌಟ್ ಮಾಡ್ರನ್ ಸಿಚುವೇಶನ್ಸ್ ಆ್ಯಂಡ್ ಡೆವಲಪ್ಮೆಂಟ್. ಮಾಡ್ರನ್ situations and development, ಆಯ್ತಾ ಮಕ್ಕಳೇ. ಈಗ ನೋಡಿ, ನಾವು ಒಂದು ಸೊಸೈಟಿಯಲ್ಲಿ ಇದ್ದೀವಿ. ಈಗ ನಾವು ಮನೆಯಲ್ಲಿದ್ದೇ ಕೆಲಸ ಮಾಡೋದು, ಮನೆಯಲ್ಲಿದ್ದೇ ನಮ್ಮ ವರ್ಕ್ಗಳನ್ನು, ನಮ್ಮ ಬ್ರ್ಯಾಂಡ್ಸ್ಗಳನ್ನು ಪ್ರಮೋಟ್ ಮಾಡ್ಕೊಳ್ಳೋದು ಆಯಿತಾ. ಏನೇನೋ ಕೆಲಸಗಳು ನಾವು ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು. ಇದೆಲ್ಲ ನಮಗೆ ಹೇಗೆ ಗೊತ್ತಾಯಿತು, ನಮ್ಮ ಸೊಸೈಟಿ ಡೆವಲಪ್ ಆಗಿರೋದ್ರಿಂದ. ಇದೆಲ್ಲ ಆಗಿರೋದ್ರಿಂದ ನಾವು ಕೂಡ ಮಾಡ್ರನ್ ಆಗ್ತಿದ್ದೀವಿ, ಹೌದಲ್ವಾ. ತುಂಬ ಕೆಲಸಗಳು ಮೆಷಿನಿಂದ ಮಾಡ್ತೀವಿ. ಈಗ ಕೈಯಿಂದ ಮಾಡೋದು, ಇದರಿಂದ ಮಾಡೋದೆಲ್ಲ ತುಂಬ ಕಡಿಮೆ ಆಗಿದೆ ಆಯಿತಾ. ಈಗ ಮೈಂಡಿಗೆ ಜಾಸ್ತಿ ಸ್ಟ್ರೆಸ್ ಕೊಡ್ತೀವಿ, ಬಾಡಿಗೆ ಜಾಸ್ತಿ ಸ್ಟ್ರೆಸ್ ಕೊಡಲ್ಲ ಆಯಿತಾ ಮಕ್ಕಳೇ. ಈ ಥರ ಡೆವಲಪ್ಮೆಂಟ್ಸ್ ಆಗಿದೆ. ಟು ಪ್ರಮೋಟ್ ಸೋಷಿಯಲ್ ವೆಲ್ಫೇರ್ ಆಫ್ ಬ್ಯಾಕ್ವರ್ಡ್ ಆ್ಯಂಡ್ ವೀಕರ್ ಸೆಕ್ಷನ್ಸ್ ಆಫ್ ಸೊಸೈಟಿ. ಈಗ ನಾವು ಏನು ಪ್ರಮೋಟ್ ಮಾಡಬೇಕು, ಸೋಷಿಯಲ್ ವೆಲ್ಫೇರ್ಸ್ ಪ್ರಮೋಟ್ ಮಾಡಬೇಕು. ಯಾರಿಗೆ ಒಳ್ಳೇದು ಮಾಡೋದಕ್ಕೆ, ಸೋಷಿಯಲಿ ಬ್ಯಾಕ್ವರ್ಡ್, ಸೋಷಿಯಲ್ ವೆಲ್ಫೇರ್ ಆಫ್ ಸೋಷಿಯಲ್ ಬ್ಯಾಕ್ವರ್ಡ್ ಆ್ಯಂಡ್ weaker sections of society. ಈಗ ನೋಡಿ ಮಕ್ಕಳೇ, ಯಾರೋ ಅಕ್ಕಪಕ್ಕ ನೀಡ್ ಇದೆ, ಹೆಲ್ಪ್ ಇದೆ ಅಂದಾಗ ನಾವು ಹೆಲ್ಪ್ ಮಾಡ್ತೀವಲ್ವಾ, ಅದನ್ನೇ ಇಲ್ಲಿ ಹೇಳಿದ್ದಾರೆ. ಪ್ರಮೋಟ್ ಮಾಡಬೇಕು. ಯಾರಿಗಾದರೂ ತೊಂದರೆ ಇದೆ, ನಾವು ಅವ್ರಿಗೆ ಸಹಾಯ ಮಾಡಬೇಕು ಆಯಿತಾ. ಏನಾದರೂ ಬ್ಯಾಕ್ವರ್ಡ್ ಇದ್ದಾರೆ, ಅವರಿಗೆ ನಾವು ಮುಂದೆ ತರಬೇಕು. ಹೀಗೆ ಜೀವನ ಅಲ್ಲ, ಇನ್ನೂ ಜೀವನ ಚೇಂಜ್ ಇದೆ, ನೀವು ಚೇಂಜ್ ಆಗ್ಬೋದು ಅನ್ನೋದನ್ನ ಅವ್ರಿಗೆ ನಾವು ಅರ್ಥ ಮಾಡಿಸ್ಬೇಕು, ಮುಂದೆ ತರಬೇಕು. ಬ್ಯಾಕ್ವರ್ಡ್ ಸೊಸೈಟಿನ, ಈಗೇನೋ ಭಿಕ್ಷೆ ಬೇಡ್ತಿರ್ತಾರೆ, ಏನೋ ಮಾಡ್ತಿರ್ತಾರೆ, ಅವ್ರ ಪ್ರಾಬ್ಲಮ್ಸ್ನ ನಾವು ಅರ್ಥ ಮಾಡ್ಕೊಂಡು ಅವರಿಗೊಂದು ದಾರಿ ಮಾಡಿಕೊಟ್ರೆ ಅವರು ಆ ಕೆಲಸ ಮಾಡಲ್ಲ, ಹೌದಲ್ವಾ. ಆದರೆ ಸ್ವಲ್ಪ ಜನ ಇದ್ದಾರೆ ಬಿಡಿ, ಅವರು ಎಷ್ಟೇ ಚೆನ್ನಾಗಿದ್ರು ನಾವು ಭಿಕ್ಷೆನೇ ಬೇಡ ತಿಂತೀವಿ ಅಂತ ಹೇಳ್ತಾರೆ. ಅಂಥವ್ರಿಗೇನು ಮಾಡೋಕ್ಕಾಗಲ್ಲ. ಇವರಿಗೇನೋ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ಇವ್ರು ಹೀಗೆ ಚೇಂಜ್ ಆಗಿದ್ದಾರೆ ಅಂಥವ್ರನ್ನ ನಾವು ಏನಾದರೂ ಹೆಲ್ಪ್ ಮಾಡ್ಬೋದು, ಹೌದಲ್ವಾ. ನೆಕ್ಸ್ಟ್ ಹೋಗೋಣ. ಮ್ಯಾನ್ ಇನ್ ಸೋಷಿಯಲ್ ಬೀಯಿಂಗ್. ಮ್ಯಾನ್ ಇಸ್ ಅ ಸೋಷಿಯಲ್ ಬೀಯಿಂಗ್. ಮ್ಯಾನ್ ಯಾಕೆ ಸೋಷಿಯಲ್ ಬೀಯಿಂಗ್? ಮ್ಯಾನಿಗೆ ಯಾಕೆ ಸೊಸೈಟಿ ಇಲ್ಲದೆ ಇರೋಕ್ಕಾಗಲ್ಲ? ಮ್ಯಾನ್ ಇಸ್ ಅ ಸೋಷಿಯಲ್ ಬೀಯಿಂಗ್. ಮ್ಯಾನ್ ಯಾಕೆ ಎಲ್ಲರ ಜೊತೆ ಹೊಂದ್ಕೊಂಡೇ ಇದ್ದಾನೆ? ಯಾಕೆ ಅವ್ನು ಒಂಟಿ ಇರಲ್ಲ? ಒಂಟಿ ಇದ್ದೇ ಜೀವನ ನಡ್ಸೋಕ್ಕಾಗತ್ತಾ ಅನ್ನೋದನ್ನೆಲ್ಲ ನೋಡೋಣ. ದ ರಿಲೇಷನ್ಶಿಪ್ ಬಿಟ್ವೀನ್ ಮ್ಯಾನ್ ಆ್ಯಂಡ್ ಸೊಸೈಟಿ ಈಸ್ ಯುನಿಕ್. ಇದೇನು ಯುನಿಕ್ ಇದು. ದ ರಿಲೇಷನ್ಶಿಪ್ ಬಿಟ್ವೀನ್ ಮ್ಯಾನ್ ಆ್ಯಂಡ್ ಸೊಸೈಟಿ, ಮ್ಯಾನ್ ಮತ್ತು ಸೊಸೈಟಿ ಬಗ್ಗೆ ಇರೋ ರಿಲೇಷನ್ಶಿಪ್ಪು ತುಂಬ ಅದ್ಭುತ. ದೇರ್ ಇಸ್ ನೋ ಸೊಸೈಟಿ ವಿತೌಟ್ ಮ್ಯಾನ್. ಯಾವುದೇ ಸೊಸೈಟಿ ಇಲ್ಲ ಮನುಷ್ಯ ಇಲ್ಲದೆ, ಯಾವುದೇ ಮನುಷ್ಯ ಇಲ್ಲ ಸೊಸೈಟಿ ಇಲ್ಲದೆ. ಸೊಸೈಟಿಯಲ್ಲೇ ಮನುಷ್ಯ ಇರ್ತಾನೆ, ಮನುಷ್ಯದಿಂದಾನೇ ಸೊಸೈಟಿ ಅನ್ನೋ ಮಾತು ಇಲ್ಲಿ ಅರ್ಥ ಮಾಡಿಸಿದ್ದಾರೆ. ನೋಡಿ ಮಕ್ಕಳೇ, ಒಂದು ಸತಿ ಯೋಚನೆ ಮಾಡಿ ಕಣ್ಣು ಮುಚ್ಕೊಂಡು, ಏನು ನಿಮ್ಮ ಜೊತೆ ತಂದೆ ತಾಯಿ, ಅಣ್ಣ ತಮ್ಮಂದಿರು ಯಾರು ಅಕ್ಕಪಕ್ಕ ಯಾರೂ ಇಲ್ಲ, ನೀವೊಂದು ಕಾಡಲ್ಲೋ ಏನೋ ಒಬ್ಬರೇ ಇದ್ದೀರಾ, ಯಾವ ಪಕ್ಷಿ ಪ್ರಾಣಿ ಏನೂ ಇಲ್ಲ ನಿಮ್ಮ ಅಕ್ಕಪಕ್ಕ ಆಯಿತಾ. ಒಬ್ಬರೇ ಸರ್ವೈವ್ ಮಾಡೋಕ್ಕಾಗತ್ತಾ ಮಕ್ಕಳೇ? ಯಾರ ಜೊತೆನೂ ಮಾತಾಡದೆ, ಕಮ್ಯುನಿಕೇಟ್ ಮಾಡದೆ, ಯಾರನ್ನು ನೋಡದೆ ನಾವು ಇರ್ತೀವ? ನಾವು
ಏನು ಲಿವಿಂಗ್ ಇರ್ತೀವ, ನಾವು ಸತ್ತೋಗ್ಬಿಡ್ತೀವಿ ಅಲ್ವಾ. ಎಷ್ಟೋ ಜನ ಒಂಟಿ ಇದ್ರೆ ಸತ್ತೋಗ್ತಾರೆ ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ಕೆಲಸ ಉಟ್ಕೊಂಡು ಏನೋ ಮಕ್ಳ ಜೊತೆ ಬ್ಯುಸಿಯಾಗಿರೋದು ಇದನ್ನೆಲ್ಲ ನೋಡ್ತಾರೆ ಮಕ್ಕಳೇ. ಪ್ರಾಬ್ಲಮ್ಸ್ ಎಲ್ಲ ಏನಾಗುತ್ತೆ ಗೊತ್ತಾ, ನಾವು ಕಮ್ಯುನಿಕೇಟ್ ಮಾಡಿದಾಗ, ನಾವು ಬೇರೆಯವ್ರ ಹತ್ರ ಮಾತಾಡಿದಾಗ, ಯೋಚನೆ ಕಮ್ಮಿ ಮಾಡಿದಾಗ ಎಲ್ಲ ಏನಾಗುತ್ತೆ, ನಮ್ಮ ಪ್ರಾಬ್ಲಮ್ಸ್ ಕಮ್ಮಿ ಆಗುತ್ತೆ ಮಕ್ಕಳೇ, ನಮ್ಮ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಆಯಿತಾ ಮಕ್ಕಳೇ. ಅದಕ್ಕೆ ಹೇಳ್ತಾರೆ ಜಾಸ್ತಿ ಯೋಚನೆ ಮಾಡಬೇಡ, ಏನಾದರೂ ಮನಸ್ಸಲ್ಲಿದ್ದರೆ ಹೇಳಿಬಿಡು ಅಂತ ಹೇಳ್ತಾರೆ ದೊಡ್ಡವರು, ಹೌದಲ್ವಾ. ಮನಸ್ಸಲ್ಲಿ ಇಟ್ಕೊಂಡ್ರೆ ಅದು ನಮಗೆ ಕಾಡ್ತಾ ಇರುತ್ತೆ, ಪ್ರಾಬ್ಲಮ್ ಕೊಡ್ತಾ ಇರುತ್ತೆ. ಅದೇ ನಾವು ಯಾರ ಹತ್ರನೂ, ನಮ್ಮ ತಾಯಿ ಹತ್ರನೂ, ತಂದೆ ಹತ್ರನೂ, ಫ್ರೆಂಡ್ಸ್ ಹತ್ರನೂ, ಅಜ್ಜಿ ಅಜ್ಜ ಹತ್ರನೂ, ಯಾರ ಹತ್ರನೂ ನಾವು ಅದನ್ನು ಹೇಳಿಬಿಟ್ರೆ ಓಪನ್ ಅಪ್ಲಿ, ಈಗ ನನಗೆ ತೊಂದರೆ ಆಗ್ತಿದೆ, ಏನೋ ಆಗ್ತಿದೆ ನನಗೆ ಅಂತ ಹೇಳಿಬಿಟ್ರೆ ಅದೇನಾಗುತ್ತೆ, ನಮ್ಮ ಒಂಚೂರು ಸ್ಟ್ರೆಸ್ ಏನಿರುತ್ತಲ್ಲ ಅದು ಕಮ್ಮಿ ಆಗುತ್ತೆ ಆಯಿತಾ ಮಕ್ಕಳೇ. That is the reason many sociologists are of the opinion that man is the creation of society. ಮ್ಯಾನೇ ಸೊಸೈಟಿನ ಕ್ರಿಯೇಟ್ ಮಾಡಿರೋದು ಅಂತ ಏನು ತುಂಬ ಸೋಷಿಯಾಲಜಿಸ್ಟ್ನ ಒಪಿನಿಯನ್ನು, ಹೌದಲ್ವಾ ಮಕ್ಕಳೇ. ದ ಸೊಸೈಟಿ ದಟ್ ಆಫ್ ಮ್ಯಾನ್, ಇಫ್ ವಿ ಲೂಸ್ ಅವರ್ ಐಸ್ ಆ್ಯಂಡ್ ಆಸ್ಕ್ ಅವರ್ ಸೆಲ್ಸ್, ವುಡ್ ಇಟ್ ಬಿ ಪಾಸಿಬಲ್ ಫಾರ್ ಮೀ ಟು ಲಿವ್ ಆಲ್ ಅಲೋನ್ ಇನ್ ಮೈ ಟೌನ್. ನೋಡಿ, ಯಾರೂ ಇಲ್ಲ ಅಕ್ಕಪಕ್ಕ, ನಾನು ಒಬ್ಬನೇ ಜೀವನ ಮಾಡ್ತೀನಿ, ನನಗೇನು ಬೇಡ ಅಂತ ಇರೋಕ್ಕೆ ಸಾಧ್ಯನಾ ಮಕ್ಕಳೇ. ನಾವು ಇರ್ತೀವ ನೋಡಿ, ಎಲ್ಲಿಂದಾದರೂ ನಾವು ಬಂದ್ವಿ ಅಂದ್ಕೊಳ್ಳಿ, ಈಗೇನೋ ನಾವು ಸ್ಕೂಲಿಗೆ ಹೋಗಿದ್ವಿ, ಮನೆಗೆ ಬಂದ್ವಿ, ಅಪ್ಪ ಅಮ್ಮ ಎಲ್ಲೋ ಹೊರಗಡೆ ಹೋಗ್ಬಿಟ್ಟಿದ್ದಾರೆ, ಯಾರೂ ಮನೆಯಲ್ಲಿಲ್ಲ, ಒಬ್ಬರೇ ಇರೋಕ್ಕೆ ಮಕ್ಕಳು ಎಷ್ಟು ತೊಂದರೆ ಆಗುತ್ತೆ, ಎಷ್ಟು ಬೇಜಾರು ಬರುತ್ತೆ. ಅಮ್ಮ ಯಾವಾಗ ಬರ್ತಾರೋ, ಅಪ್ಪ ಯಾವಾಗ ಬರ್ತಾರೋ, ಎಲ್ಲಿದೆಯಾ ಅಮ್ಮ, ಅಕ್ಕಪಕ್ಕ ಹೋಗಿ ಫೋನ್ ಮಾಡಿಸ್ಬಿಡೋದು, ಅಮ್ಮ ಎಲ್ಲಿದೆಯಾ, ಯಾವಾಗ ಬರ್ತೀಯಾ ಅಂತ ಎಲ್ಲ ಕೇಳೋದು, ಇದೆಲ್ಲ ಮಾಡ್ತೀವಲ್ವ ನಾವು. ನಮಗೆ ಒಬ್ಬನೇ ಮನುಷ್ಯ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಇಲ್ಲೂ ಹೇಳ್ತಿದ್ದಾರೆ ಮಕ್ಕಳೇ, ಅದಂತೂ ನಿಜ ಆಯಿತಾ ಮಕ್ಕಳೇ. and isn't that man is a social animal. Man is a social animal. ಮನುಷ್ಯನಿಗೆ ಸುತ್ತಲೂ ಜನ ಬೇಕೇ ಬೇಕು ಅವ್ನು ವಾಸ ಮಾಡಬೇಕಂದ್ರೆ. he desires to live with others around him. ನಾವು ಹೇಳ್ತೀವಿ ಒಂಟಿ ಇರೋಕ್ಕೂ ತುಂಬ ಇಷ್ಟ ಆಗುತ್ತಪ್ಪ, ಯಾಕೆ ಮನೆಯಲ್ಲಿ ಜಗಳ, ಇದು ಮಾತು, ಇದು ಬೆಳಗ್ಗೆ ಎದ್ದರೆ ಕಿರ್ಚ್ಕೊಳ್ತಿರ್ತಾರೆ, ಅದು ಇದು, ಒಂಟಿ ನನಗೆ ಮಲ್ಕೊಳ್ಳೋಕ್ಕೋ ಏನೋ ಬಿಟ್ಬಿಡ್ಲಿ ಅಂತ ಹೇಳ್ತೀವಿ. ತುಂಬ ಟೈಮ್ ಇದೆಲ್ಲ ಮನ್ಸಿಗೆ ಬರುತ್ತೆ ಆಯಿತಾ. ಆದರೆ ಮಕ್ಕಳೇ, ಒಂಟಿ ಜೀವನ ಮಾಡೋಕ್ಕೆ ಆಗಲ್ಲ. ಅದು ಒಂದು ದಿನನೋ 2 ದಿನನೋ ಏನೋ ಸ್ಟ್ರೆಸ್ ಇದ್ದಾಗೋ ಏನೋ ಒಂಟಿ ಇರೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಸೊಸೈಟಿಯಿಂದ ದೂರ ಇರೋಕ್ಕೆ ಏನೋ ಮೌಂಟೇನ್ಸ್ ಹತ್ರ ಹೋಗಿದ್ಬಿಡೋಣ, ರಿವರ್ ಹತ್ರ ಹೋಗಿದ್ಬಿಡೋಣ ಅಂತ ಅನಿಸುತ್ತೆ. ಆದರೆ ಮಕ್ಕಳೇ, ಇಡೀ ಜೀವನ ಒಬ್ಬನೇ ಕಳೆಯೋದಕ್ಕೆ ಆಗಲ್ಲ ಆಯಿತಾ. he desires to live with others around him. ಅವನಿಗೆ ಮನುಷ್ಯರ ಜೊತೆ ಇರೋಕ್ಕೆ ತುಂಬ ಇಷ್ಟ, ಬೇರೆಯವ್ರ ಜೊತೆ ಕಮ್ಯುನಿಕೇಟ್ ಮಾಡ್ಕೊತಾ ಇರೋಕ್ಕೆ ತುಂಬ ಇಷ್ಟ. ಸೊಸೈಟಿ ಈಸ್ ನೆಸಸರಿ ಫಾರ್ ದ ಡೆವಲಪ್ಮೆಂಟ್ ಆಫ್ ಆಲ್ ಆಫ್ ಅಸ್. ಸೊಸೈಟಿ ಬೇಕೇ ಬೇಕು, ಸೊಸೈಟಿ ಇಲ್ಲದೆ ನಾವು ಡೆವಲಪ್ ಆಗಲ್ಲ. ಈಗ ನೋಡಿ ಮಕ್ಕಳೇ, ನಾನು ನಿಮಗೆ ಪಾಠ ಮಾಡ್ತಿದ್ದೀನಿ, ನೀವು ಇಲ್ಲದ್ರೆ ನಾನು ಪಾಠ ಮಾಡೋಕ್ಕಾಗತ್ತಾ? ಇಲ್ಲ ಅಲ್ವಾ. ನೀವು ನನಗೆ ನೋಡಿದ್ರೆ ನಾನು ಪಾಠ ಮಾಡ್ತೀನಿ, ಹೌದಲ್ವಾ. ನೀವಿದ್ರೆ ನಾನು ಪಾಠ ಮಾಡ್ತೀನಿ. ಸ್ಟೂಡೆಂಟ್ಸ್ ಇದ್ದರೆ ಟೀಚರ್ ಇದ್ದರೆ ಸ್ಟೂಡೆಂಟ್ಸ್ ಅಲ್ಲ. ಸ್ಟೂಡೆಂಟ್ಸ್ ಇದ್ದರೆ ಅವಾಗ ನಾನು ಟೀಚರ್, ನನ್ನ ಹತ್ರ ಕಲಿಯೋರು ಯಾರಾದರೂ ಇದ್ದರೆ ಅವಾಗ ನಾನು ಟೀಚರ್. ಹಾಗೆ ಫಾರ್ಮರು ಭತ್ತನೋ ಏನೋ ಬೆಳೆದ್ಬಿಟ್ಟಿದ್ದಾನಪ್ಪ, ಅದನ್ನು ತೊಗೊಳೋರು ಇದ್ದರೆ ಅವ್ನು ಫಾರ್ಮರು ಆಯಿತಾ, ಅವ್ನು ಸೆಲ್ಲರು. ಅದನ್ನು ತೊಗೊಳೋರು ಯಾರಾದರೂ ಇದ್ದರೆ ತಾನೇ ಅವ್ನು ಸೆಲ್ ಮಾಡೋದು, ಹೌದಲ್ವಾ. ಅದನ್ನು ತೊಗೊಳೋರು ಯಾರೂ ಇಲ್ಲ ಅಂದರೆ ಏನು ಮಾಡ್ತಾನೆ ಅವನು ಅಷ್ಟೊಂದು, ಹೌದಲ್ವಾ ಮಕ್ಕಳೇ. ಸೊಸೈಟಿ ನಡಿಬೇಕಂದ್ರೆ ಎಲ್ಲದಕ್ಕೂ ಒಂದೊಂದು ಕನೆಕ್ಷನ್ ಇದೆ ಮಕ್ಕಳೇ ಆಯಿತಾ. ಬಟ್ಟೆ ಹೊಲಿಯೋರು, ಬಟ್ಟೆ ಮಾಡೋರೆಲ್ಲ ಬಟ್ಟೆ ತೊಗೊಂಡ್ರೆ ತಾನೇ ಅದನ್ನು ಮಾಡ್ತಾರೆ, ಹೌದಲ್ವಾ ಮಕ್ಕಳೇ. ಬಟ್ಟೆ ಯಾರು ಪರ್ಚೇಸೇ ಮಾಡಿಲ್ಲ ಅಂದರೆ ಅವ್ರ ಅಂಗಡಿ ಇಟ್ಕೊಂಡು ಬಟ್ಟೆ ಹೊಲ್ದು ಇದೆಲ್ಲ ಮಾಡಿ ಏನು ಪ್ರಯೋಜನ? ಮಾಡಲ್ಲ ಅಲ್ವಾ. ಹಾಗೆ ಸೊಸೈಟಿ ಈಸ್ ನೆಸಸರಿ ಫಾರ್ ಎವ್ರಿ ಒನ್ಸ್ ಡೆವಲಪ್ಮೆಂಟ್. ನಾವು ಡೆವಲಪ್ ಆಗಬೇಕು ಅಂದರೆ ಸೊಸೈಟಿ ಬೇಕೇ ಬೇಕು. ಬಿಕಾಸ್ ಸೋಷಿಯಲ್ ರಿಲೇಷನ್ಶಿಪ್ಸ್ ಆರ್ ನೆಸಸರಿ ಫಾರ್ ಮ್ಯಾನ್ಸ್ ಎಕ್ಸಿಸ್ಟೆಂಟ್. ಸೋಷಿಯಲ್ ರಿಲೇಷನ್ಶಿಪ್ಸ್ ಏನಿದೆಯಲ್ಲ, ಆ ರಿಲೇಷನ್ಶಿಪ್ ನಮ್ಮ ಮನೆಯಲ್ಲೇ ಆಗಲಿ, ನಮ್ಮ ಸ್ಕೂಲಲ್ಲೇ ಆಗಲಿ, ನಮ್ಮ ಸೊಸೈಟಿಯಲ್ಲೇ ಆಗಲಿ, ನಮ್ಮ ಅಕ್ಕಪಕ್ಕ ನೇಬರ್ಸ್ ಜೊತೆನೇ ಆಗಲಿ, ನಮ್ಮ ಫ್ರೆಂಡ್ಸ್ ಜೊತೆನೇ ಆಗಲಿ, ನಮಗೆ ರಿಲೇಷನ್ಶಿಪ್ಸ್ ತುಂಬ ಬೇಕೇ ಬೇಕು ಮಕ್ಕಳೇ. ದಟ್ ಈಸ್ ದ ರೀಸನ್ ಹ್ಯೂಮನ್ ಸೊಸೈಟಿ ಹ್ಯಾಸ್ ಬೀನ್ ಕಾಲ್ಡ್ ಅ ವೆಬ್ ಆಫ್ ಸೋಷಿಯಲ್ ರಿಲೇಷನ್ಶಿಪ್. ಹ್ಯೂಮನ್ ಸೊಸೈಟಿನ ನಾವು ಏನಂತ ಕರಿತೀವಿ ಮಕ್ಕಳೇ? ಹ್ಯೂಮನ್ ಸೊಸೈಟಿ ಈಸ್ ಕಾಲ್ಡ್ ಆಸ್ ಅ ವೆಬ್ ಆಫ್ ಸೋಷಿಯಲ್ ರಿಲೇಷನ್ಶಿಪ್ಸ್. ನೋಡಿ ಮಕ್ಕಳೇ, ಹ್ಯೂಮನ್ ಸೊಸೈಟಿ ಏನಿದೆ, ಮನುಷ್ಯರ ಸೊಸೈಟಿ ಏನಿದೆ, ಅದನ್ನು ನಾವು ಏನಂತ ಹೇಳ್ತೀವಿ? ವೆಬ್ ಆಫ್ ಸೋಷಿಯಲ್ ರಿಲೇಷನ್ಶಿಪ್. ಇಲ್ಲಿ ನೋಡಿ, ಇದು ಅಮ್ಮ ಅಂದ್ಕೊಳ್ಳಿ ಆಯಿತಾ, ಇದು ಅಪ್ಪ ಅಂದ್ಕೊಳ್ಳಿ,
ಇದರಿಂದ ನಾವು ಆಯ್ತಾ ಇವರಿಗೂ ಅಪ್ಪ ಅಮ್ಮ ಇರ್ತಾರೆ, ಹೌದಾ, ಇವರಿಗೂ ಅಪ್ಪ ಅಮ್ಮ ಇರ್ತಾರೆ, ಇವ್ರ ತಂದೆ ತಾಯಿನೂ ಇರ್ತಾರೆ, ಇವ್ರ ತಂದೆ ತಾಯಿನೂ ಇರ್ತಾರೆ, ಆಯ್ತಾ. ಇಲ್ಲಿ ಬರೋಣ, ಇದು ಬರೀ ಒಂದು ಫ್ಯಾಮಿಲಿ ಬಗ್ಗೆ ತೋರಿಸ್ತೆ. ಇದು ಒಂದು ಮನೆ ಅನ್ಕೊಳ್ಳಿ. ಈಗ ಇವರ ನೇಬರ್ಸ್, ಇವ್ರ ಫ್ಯಾಮಿಲಿ, ಇದು ಇವ್ರ ತಂದೆ ತಾಯಿ ಇದ್ದಾರೆ, ಆಯ್ತಾ. ಇವರ ನೇಬರ್ಸ್ ಇನ್ನೊಬ್ರು, ಇವ್ರ ಫ್ಯಾಮಿಲಿ, ಇದೊಂದು ಮನೆ ಅನ್ಕೊಳ್ಳೋಣ. ನೋಡಿ ಮಕ್ಕಳು, ಹೇಗ್ ರಿಲೇಶನ್ಶಿಪ್ ಇದೆ. ಇದನ್ನೇ ಇನ್ನೊಂದು ಥರದ್ರಲ್ಲಿ ತಿಳಿಸ್ತೀನಿ ನೋಡಿ. ಈಗ ಇಲ್ಲಿ ಫಾರ್ಮರ್ ಫ್ಯಾಮಿಲಿ ಅಂತ ಅನ್ಕೊಳ್ಳಿ. ಇವರೆಲ್ಲ ಫಾರ್ಮ್ ಮಾಡಿ ಕ್ರಾಪ್ಸ್ನ ಬೆಳೆಸ್ತಿದ್ದಾರೆ, ಆಯ್ತಾ ಮಕ್ಳೇ. ಈ ಕ್ರಾಪ್ಸ್ನ ತಗೊಂಡವ್ರು ಯಾರು? ಇವರು ಮಾರ್ಕೆಟರ್. ಇದು ಮಾರ್ಕೆಟ್ ಅನ್ಕೊಳ್ಳೋಣ, ಆಯ್ತಾ. ಈ ಕ್ರಾಪ್ಸ್ನ ತಗೊಂತಿರೋರು ಯಾರು? ಮಾರ್ಕೆಟಲ್ಲಿ. ಈ ಮಾರ್ಕೆಟಲ್ಲಿ ಬಂದ್ಬಿಟ್ಟು ಈ ಕ್ರಾಪ್ಸ್ನ ಪರ್ಚೇಸ್ ಮಾಡ್ತಿರೋರು ಯಾರು? ಕನ್ಸ್ಯೂಮರ್ಸ್. ಕನ್ಸ್ಯೂಮರ್ ಅಂದ್ರೆ ಮಕ್ಕಳೇ, ಪರ್ಚೇಸ್ ಮಾಡ್ತೀವಲ್ಲ, ತಗೊಂತೀವಲ್ಲ ವಸ್ತುಗಳನ್ನ, ಅವ್ರನ್ನ ನಾವು ಕನ್ಸ್ಯೂಮರ್ಸ್ ಅಂತ ಹೇಳ್ತೀವಿ, ಆಯ್ತಾ. ಇದು ಕನ್ಸ್ಯೂಮರ್ಸ್ ಅಂತ ತಿಳ್ಕೊಳ್ಳಿ. ಇವರೆಲ್ಲ ಬಂದು ಕನ್ಸ್ಯೂಮ್ ಮಾಡ್ತಿರೋದು, ಆಯ್ತಾ. ಈ ಕನ್ಸ್ಯೂಮರ್ಸ್ ಮನೆಗೆ ಹೋಗ್ಬಿಟ್ಟು ಅದನ್ನ ಅಡುಗೆ ಮಾಡಿ ತನ್ನ ಫ್ಯಾಮಿಲಿಗೆ ಕೊಡ್ತಾರೆ, ಆಯ್ತಾ. ಇದೊಂದು ಫ್ಯಾಮಿಲಿ ಅನ್ಕೊಳ್ಳೋಣ. ನೋಡಿ ಇದ್ರಲ್ಲಿ ರಿಲೇಶನ್ಶಿಪ್ ಇದೆಯೋ ಇಲ್ವೋ? ಇದು ಕೂಡ ಒಂದು ಫ್ಯಾಮಿಲಿ, ಹೌದಾ. ಇದು ಕೂಡ ಒಂದು ಫ್ಯಾಮಿಲಿ, ಓಕೆನಾ ಮಕ್ಕಳೇ. ಇವ್ರು ಕ್ರಾಪ್ಸ್ ಬೆಳೆಸ್ತಿದ್ದಾರೆ, ಇದನ್ನ ತಗೊಂಡು ಹೋಗ್ಬಿಟ್ಟು ಮಾರ್ಕೆಟಲ್ಲಿ ಮಾರ್ತಿದ್ದಾರೆ. ಈ ಮಾರ್ಕೆಟಲ್ಲಿ ಜನರು ಬಂದು ಕನ್ಸ್ಯೂಮ್ ಮಾಡ್ತಿದ್ದಾರೆ, ಜನರು ಹೋಗಿ ಮನೆಯಲ್ಲಿ ಅಡುಗೆ ಮಾಡಿ ಅದನ್ನ ತಿಂತಿದ್ದಾರೆ, ಆಯ್ತಾ. ಇದು ತಿಂತಿದಾರಲ್ಲ, ಮತ್ತೆ ಇವ್ರು ಏನ್ ಮಾಡ್ತಾರೆ, ಆ ವೇಸ್ಟ್ ಏನಿದೆ, ಇವ್ರ ಹತ್ರ ಅನಿಮಲ್ಸ್ ಇದೆ ಅಂತ ಅನ್ಕೊಳ್ಳಿ, ಇದನ್ನ ಇವ್ರಿಗೆ ಸಪ್ಲೈ ಮಾಡಿದ್ರು. ಒಂದು ಸ್ಮಾಲ್ ಸಿಂಪಲ್ ಎಕ್ಸಾಂಪಲ್ ಅಲ್ಲಿ ನಿಮಗೆ ಅರ್ಥ ಮಾಡಿಸ್ತಿದ್ದೀನಿ. ಇಲ್ಲಿ ನೋಡಿ ಮಕ್ಳು, ಎಷ್ಟು ರಿಲೇಷನ್ ಇದೆ, ಹೌದಲ್ವಾ. ಇವ್ರ ಕ್ರಾಪ್ಸ್ ಬೆಳೆಸಿಲ್ಲ ಅಂದ್ರೆ ಇವ್ರಿಗೆ ಮಾರ್ಕೆಟಲ್ಲಿ ಇವ್ರಿಗೆ ಕೆಲಸ ಇದೆಯಾ? ಇವ್ರ ಕ್ರಾಪ್ಸ್ನ ತಗೊಂಡು ಸೆಲ್ ಮಾಡೋಕ್ಕಾಗತ್ತಾ? ಇಲ್ಲ ಅಲ್ವಾ. ಇವ್ರ ಕ್ರಾಪ್ಸ್ ಬೆಳೆಸಿದ್ರೇನೆ ಇವರಿಗೆ, ಇವ್ರು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಇವ್ರ ಕ್ರಾಪ್ಸ್ ಬೆಳೆಸೋಕ್ಕಾಗತ್ತಾ ಮಕ್ಕಳೇ? ಇಲ್ಲಿ ನೋಡಿ ಉಲ್ಟಾ ರಿಲೇಷನ್. ಇವರು ಇದನ್ನ ಪರ್ಚೇಸ್ ಮಾಡಿಲ್ಲ ಅಂದ್ರೆ ಇವ್ರ ಕ್ರಾಪ್ಸ್ ಬೆಳೆಸಕ್ಕಾಗತ್ತಾ ಮಕ್ಕಳೇ? ಆಗಲ್ಲ. ಇವರು ಕನ್ಸ್ಯೂಮರ್ಸ್ ಇಲ್ಲದೆ ಮಾರ್ಕೆಟ್ ನಡೆಯುತ್ತಾ ಮಕ್ಕಳೇ? ಕನ್ಸ್ಯೂಮರ್ ಯಾರು ಬಂದು ಪರ್ಚೇಸ್ ಮಾಡಿಲ್ಲ ಅಂದ್ರೆ ಮಾರ್ಕೆಟ್ ನಡೆಯುತ್ತಾ? ಇಲ್ಲ. ಈ ಕನ್ಸ್ಯೂಮರ್ಸ್ ಮನೇಲಿ ಅಡುಗೆ ಮಾಡಿಲ್ಲ ಅಂದ್ರೆ ನಾವೆಲ್ಲ ಊಟ ಮಾಡಿಲ್ಲ ಇರ್ತೀವ? ನಾವು ಊಟ ಮಾಡಿಲ್ಲಂಗೆ ನಾವು ಜೀವಂತವಾಗಿರ್ತೀವ? ಇಲ್ಲ ಅಲ್ವಾ. ಮತ್ತೆ ಈ ವೇಸ್ಟ್ನ ಎಲ್ಲ ನಾವು ಈ ಕ್ರಾಪ್ಸ್, ಈಗ ಸುಮ್ಮನೆ ಸಿಂಪಲ್ ರಿಲೇಶನ್ಶಿಪ್ ತೋರಿಸಿದ್ದೀನಿ. ಇದನ್ನ ಮತ್ತೆ ನಾವು ಇವರ ಪ್ರಾಣಿಗಳಿಗೆ ಕೊಟ್ವಿ, ಇವ್ರಿಗೆ ಮತ್ತೆ ಹೆಲ್ಪ್ ಆಯ್ತು. ಮತ್ತೆ ಇವ್ರ ಪ್ರಾಣಿಗಳು ಏನೋ ತಿಂದ್ವು, ಅಥವಾ ಇವರು ಅದನ್ನ ಪೆಸ್ಟಿಸೈಡ್ಸ್ ತರ ಯೂಸ್ ಮಾಡಿದ್ರು, ಏನೋ ನಾವು ಕೊಟ್ಟದನ್ನ ಇವ್ರು ಮತ್ತೆ ಯೂಸ್ ಮಾಡ್ಕೊಂಡ್ರು ಅನ್ನೋ ತರ ಆಯ್ತು, ಆಯ್ತಾ. ಇದು ಒಂದು ರಿಲೇಶನ್ಶಿಪ್ ನಾನು ನಿಮಗೆ ತೋರಿಸ್ದೆ, ಹೌದಲ್ವಾ. ಇದು ಏನು, ಹ್ಯೂಮನ್ ಸೊಸೈಟಿ ಏನಿದೆ, ಇದು ಒಂದು ಸೋಷಿಯಲ್ ರಿಲೇಶನ್ಶಿಪ್ಪಿನ ವೆಬ್ ಆಗಿದೆ. ಕನೆಕ್ಷನ್ಸ್ ಇದ್ದೇ ಇದೆ ಒಂದು ಸೊಸೈಟಿಗೂ ಇನ್ನೊಂದು ಸೊಸೈಟಿಗೂ, ಸೊಸೈಟಿಯಲ್ಲಿ ಮನುಷ್ಯರಿಗೆ ಮಧ್ಯದಲ್ಲಿ ಕನೆಕ್ಷನ್ಸ್ ಇದ್ದೇ ಇದೆ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ, ಆಯ್ತಾ. ಸೋಷಿಯಲ್ ರಿಲೇಶನ್ಶಿಪ್ಸ್ ಇದ್ದೇ ಇದೆ ಇವ್ರ ಮಧ್ಯದಲ್ಲಿ. ಇದೆಲ್ಲ ಏನು ರಿಲೇಶನ್ಶಿಪ್ ಇದು, ಆಯ್ತಾ. ಇವ್ರಿಲ್ದೆ ಇವ್ರಿಲ್ಲ, ಇವ್ರಿಲ್ದೆ ಇವ್ರಿಲ್ಲ, ಆಯ್ತಾ ಮಕ್ಕಳೇ. ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇದು ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಇಷ್ಟು ಸಣ್ಣಕ್ಕೆ ಎಕ್ಸ್ಪ್ಲೇನ್ ಮಾಡಿದೆ, ಆಯ್ತಾ. ನೋಡಿ ಇದು ಕೇಳ್ತಾರೆ, ತುಂಬಾ ಇಂಪಾರ್ಟೆಂಟ್. ಇದು ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲೆಲ್ಲ ಕೇಳ್ಬೋದು. ಹ್ಯೂಮನ್ ಸೊಸೈಟಿ ಇಸ್ ಕಾಲ್ಡ್ ಆಸ್ ಅ ವೆಬ್ ಆಫ್ ಸೋಷಿಯಲ್ ರಿಲೇಶನ್ಶಿಪ್. ಸೋಷಿಯಲ್ ರಿಲೇಶನ್ಶಿಪ್ಸ್ ಇದ್ದೇ ಇದೆ, ಕನೆಕ್ಷನ್ಸ್ ಇದೆ ಇವ್ರ ಮಧ್ಯ ಅಂತ ಹೇಳ್ತಿದ್ದಾರೆ ಮಕ್ಕಳು, ಆಯ್ತಾ. ನೆಕ್ಸ್ಟ್ ಹೋಗೋಣ. ಸೋಷಿಯಲೈಸೇಷನ್ ಅಂದರೆ ಹೇಗೆ ಮನುಷ್ಯ ಹೊಂದ್ಕೊಳ್ಬೇಕು, ಹೇಗೆ ಸೊಸೈಟಿ ಥರನೇ ನಾನು ನಡಿಬೇಕು, ಹೇಗೆ ಅವ್ರ ಜೊತೆ ನಾನು ಇರಬೇಕು, ಆಯಿತಾ, ಹೇಗೆ ನಾನು ರೆಸ್ಪಾನ್ಸ್ ಮಾಡಬೇಕು ಅನ್ನೋದು ಸೋಷಿಯಲೈಸೇಷನ್ ಅಂತ ಹೇಳ್ತೀವಿ ನಾವು, ಆಯಿತಾ ಮಕ್ಕಳೇ. ಹೊಂದ್ಕೊಳ್ಳೋದು ಅಂತ ಹೇಳ್ತೀವಲ್ಲ ಆ ಥರ. ಸೋಷಿಯಲೈಸೇಷನ್ ಬಗ್ಗೆ ಹೋಗೋಣ ಈಗ.
if we have to become members of society, we have to live amidst society. ನಾವು ಸೊಸೈಟಿನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಅದು ಹೇಗಿದೆ ನಾವು ಆ ಥರನೇ ಜೀವನ ಮಾಡಬೇಕು. ನಾವು ಸೊಸೈಟಿಯಲ್ಲಿ ಜೀವನ ಮಾಡಬೇಕಂದ್ರೆ ಇಫ್ ವಿ ಡು ನಾಟ್ ಲಿವ್ ಅಮಾಂಗ್ ಪೀಪಲ್ ವಿ ವಿಲ್ ನಾಟ್ ಬಿ ಏಬಲ್ ಟು ಲರ್ನ್ ಲ್ಯಾಂಗ್ವೇಜ್. ಈಗ ನಾವು ಪೀಪಲ್ ಜೊತೆ ಇದ್ದಿಲ್ಲ ಅಂದರೆ ನಾವು ಅವರ ಲ್ಯಾಂಗ್ವೇಜ್ ಕಲಿಯೋಕ್ಕಾಗಲ್ಲ ಮಕ್ಕಳೇ, ಸ್ಟಡಿ ಮಾಡೋಕ್ಕಾಗಲ್ಲ, ಅವ್ರ ಜೊತೆ ಆಟ ಆಡೋಕ್ಕಾಗಲ್ಲ, ಪ್ಲೇ ಗೇಮ್ಸ್ ಆಗಲ್ಲ, ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ, ಥಾಟ್ಸ್ ಪ್ರೊಸೆಸ್ ಆರ್ ದ ಬಾಡಿ ಲ್ಯಾಂಗ್ವೇಜ್, ಹೇಗಿರ್ತೀವಿ, ಥಾಟ್ಸ್ ಏನು, ಹೇಗೆ ಡೆವಲಪ್ ಆಗಬೇಕು, ಈ ಥರದ್ದೆಲ್ಲ ಬರಲ್ಲ ಸೊಸೈಟಿ ಜೊತೆ ಇದ್ದಿಲ್ಲ ಅಂದರೆ. ದಟ್ ವಿ ಹ್ಯಾವ್ ಲರ್ನ್ಡ್ ನಾವು. ದಿಸ್ ಪ್ರೊಸೆಸ್ ಆಫ್ ಲರ್ನಿಂಗ್ ಇಸ್ ಕಾಲ್ಡ್ ಸೋಷಲೈಸೇಷನ್. ಇದನ್ನೆಲ್ಲ ಕಲಿತೀವಲ್ಲ ಅದನ್ನೇ ನಾವು ಸೋಷಲೈಸೇಷನ್ ಅಂತ ಹೇಳ್ತೀವಿ ಮಕ್ಕಳೇ, ಆಯಿತಾ. ದ ಫ್ಯಾಮಿಲಿ, ಸ್ಕೂಲ್, ಪೀರ್ ಗ್ರೂಪ್ಸ್ ಅಂದರೆ ಫ್ರೆಂಡ್ಸ್ ಗ್ರೂಪ್ಸ್ ಅಂತ, ಆಯಿತಾ ಮಕ್ಕಳೇ. ಮಾಸ್ ಕಮ್ಯುನಿಕೇಷನ್ಸ್ ಅಂದರೆ ಟಿ ವಿ ಮೊಬೈಲ್ ಇದೆಲ್ಲ ಬರುತ್ತಲ್ಲ ಅದು. ಎನೇಬಲ್ ಅವರ್ ಸೋಷಲೈಸೇಷನ್, ಇದೆಲ್ಲ ನಮಗೆ ಸೋಷಲೈಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ನೋಡಿ, ನೀವು ಯಾರು ಅಂತ ನಾನು ನಿಮಗೆ ನೋಡಿಲ್ಲ, ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ, ಆದರೆ ನಮ್ಮ ಬಗ್ಗೆ ನಮ್ಮ ಮಧ್ಯದಲ್ಲಿ ಒಂದು ರಿಲೇಷನ್ಶಿಪ್ ಇದೆಯಲ್ವಾ. ನೀವು ನನ್ನ ಸ್ಟೂಡೆಂಟ್ಸ್, ನಾನು ನಿಮ್ಮ ಟೀಚರು, ಹೌದಲ್ವಾ. ನಾನು ನಿಮಗೆ ಕಲಿಸ್ತಿದ್ದೀನಿ, ನೀವು ಕಲಿಸಿದ್ದೀರಾ ನನ್ನಿಂದ. ಇದೇನು ಒಂದು ಸೋಷಿಯಲ್ ರಿಲೇಷನ್ಶಿಪ್, ನಂದು ನಿಮ್ಮದು, ಆಯಿತಾ. ಇದೆಲ್ಲ ನಾವು ಹೇಗೆ ಮಾಸ್ ಕಮ್ಯುನಿಕೇಷನಿಂದ ನಂದು ನಿಮ್ಮದು ರಿಲೇಷನ್ಶಿಪ್ ಆಗಿದೆ. ಇದನ್ನು ನಾವು ಸೋಷಲೈಸೇಷನ್ ಅಂತ ಹೇಳ್ಬೋದು ಮಕ್ಕಳೇ. ದ ಫ್ಯಾಮಿಲಿ ಪ್ರೊವೈಡ್ಸ್ ಆಸ್ ಫುಡ್, ನರ್ಚರೆನ್ಸ್, ಎಜುಕೇಷನ್ ಆ್ಯಂಡ್ ಸೆಕ್ಯೂರಿಟಿ. ಪೇರೆಂಟ್ಸ್ ಹೆಲ್ಪ್ ಅಸ್ ಟು ಗ್ರೋ ಮೆಂಟಲಿ ಆ್ಯಂಡ್ ಫಿಸಿಕಲಿ ಹೆಲ್ದಿ. ನೋಡಿ ಮಕ್ಕಳೇ, ಆಮೇಲೆ ಇದನ್ನೆಲ್ಲ ನಮಗೆ ಸೋಷಲೈಸೇಷನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಫ್ಯಾಮಿಲಿ ಹೆಲ್ಪ್ ಆಗುತ್ತೆ, ಆಯಿತಾ. ಫಸ್ಟ್ ನಾವು ಫ್ಯಾಮಿಲಿಯಲ್ಲೇ ಕಲಿಯೋದು, ಹೇಗೆ ಹೊಂದ್ಕೊಳ್ಬೇಕು ಎಲ್ಲರ ಜೊತೆ. ಅವ್ರ ಕನಸು ನನ್ನ ಕನಸು, ಅವ್ರ ಖುಷಿ ಆದರೆ ನನಗೂ ಖುಷಿ ಅನ್ನೋದು ಫಸ್ಟ್ ನಾವು ಎಲ್ಲಿ ಕಲಿಯೋದು, ಮನೆಯಲ್ಲೇ, ಆಯಿತಾ ಮಕ್ಕಳೇ. ನೆಕ್ಸ್ಟ್ ಬಂದುಬಿಟ್ಟು ಸ್ಕೂಲಲ್ಲಿ ಕಲಿತೀವಿ, ನನ್ನ ಕ್ಲಾಸು, ನನ್ನ ಟೀಚರು, ನನ್ನ ಫ್ರೆಂಡ್ಸು ಅನ್ನೋದು, ನನ್ನ ಸ್ಕೂಲು ಅನ್ನೋದು ಅಲ್ಲಿ ಬರುತ್ತೆ. ಆಮೇಲೆ ಪೀರ್ ಗ್ರೂಪ್ಸ್, ನನ್ನ ಗ್ರೂಪ್ ಮೇಟ್ಸು, ನನಗೆ ಇವನೇ ಬೆಸ್ಟ್ ಫ್ರೆಂಡು, ಇವಳೇ ಬೆಸ್ಟ್ ಫ್ರೆಂಡು, ಇವಳು ಖುಷಿ ಪಟ್ಟರೆ ನನಗೂ ಖುಷಿ, ಇವಳು ಚೆನ್ನಾಗಾದರೆ ನನಗೂ ಖುಷಿ, ಇವಳು ಡೆವಲಪ್ ಆದರೆ ನನಗೂ ಇಷ್ಟ ಅನ್ನೋದು ಎಲ್ಲ ಇಲ್ಲೇ ನಮಗೆ ರಿಲೇಷನ್ ಬರೋದು. ಮಾಸ್ ಕಮ್ಯುನಿಕೇಷನ್, ಆಯಿತಾ. ಮಾಸ್ ಕಮ್ಯುನಿಕೇಷನ್, ಈಗ ನಾನು ನಿಮ್ಮದು ಏನು ರಿಲೇಷನ್ಶಿಪ್ ಇದೆಯಲ್ಲ ಇದು ಮಾಸ್ ಕಮ್ಯುನಿಕೇಷನಿಂದ, ಆಯಿತಾ. ಎನೇಬಲ್ಸ್ ಅವರ್ ಸೋಷಲೈಸೇಷನ್, ಇದೆಲ್ಲ ನಮಗೆ ಎನೇಬಲ್ ಮಾಡುತ್ತೆ, ಹೊಂದ್ಕೊಂಡು ಇರೋದಕ್ಕೆ ಸಹಾಯ ಮಾಡುತ್ತೆ ಮಕ್ಕಳೇ. ದ ಫ್ಯಾಮಿಲಿ ಪ್ರೊವೈಡ್ಸ್ ಅಸ್ ಫುಡ್, ನಮಗೆ ಫ್ಯಾಮಿಲಿ ಏನು ಫುಡ್ನ ಪ್ರೊವೈಡ್ ಮಾಡುತ್ತೆ, ನರ್ಚರ್ ಮಾಡುತ್ತೆ, ನಮಗೆ ಸಾಕುತ್ತೆ, ನಮಗೆ ಹೇಗಿರೋದು ಇರಬೇಕು ಅನ್ನೋದು ತಿಳುವಳಿಕೆನ ಕೊಡುತ್ತೆ, ಎಜುಕೇಷನ್ ಕೊಡುತ್ತೆ, ಆಮೇಲೆ ಸೆಕ್ಯೂರಿಟಿ ಕೊಡುತ್ತೆ, ಆಯಿತಾ ಮಕ್ಕಳೇ. ಪೇರೆಂಟ್ಸ್ ಹೆಲ್ಪ್ಸ್ ಅಸ್ ಟು ಗ್ರೋ ಮೆಂಟಲಿ ಆ್ಯಂಡ್ ಫಿಸಿಕಲಿ ಹೆಲ್ದಿ. ಮೆಂಟಲಿನೂ ಫಿಸಿಕಲಿನೂ ನಮಗೆ ಗ್ರೋ ಆಗೋಕ್ಕೆ ಯಾರು ಹೆಲ್ಪ್ ಮಾಡ್ತಾರೆ, ನಮ್ಮ ತಂದೆ ತಾಯಿ. ದ ಸ್ಕೂಲ್ ಪ್ರೊವೈಡ್ಸ್ ಫಾರ್ಮಲ್ ಎಜುಕೇಷನ್, ಮತ್ತು ಸ್ಕೂಲ್ ನಮಗೆ ಎಜುಕೇಷನ್ ಕೊಡುತ್ತೆ. ವಿ ಲರ್ನ್ ಟು ಕೋಆಪ್ರೇಟ್ ಆ್ಯಂಡ್ ಲಿವ್ ವಿತ್ ಅದರ್ಸ್, ಇಂಟ್ರ್ಯಾಕ್ಟಿಂಗ್ ವಿತ್ ಅವರ್ ಪೀರ್ ಗ್ರೂಪ್ಸ್. ಮತ್ತು ನಾವು ಕೋಆಪ್ರೇಟ್ ಮಾಡೋದನ್ನ, ಯಾರಾದರೂ ಹೇಳಿದ ಮಾತುಗಳನ್ನು ಕೇಳೋದನ್ನ, ಆಯಿತಾ. ಇದನ್ನೆಲ್ಲ ನಾವು ಸ್ಕೂಲ್ಗಳಲ್ಲಿ ಕೋಆಪ್ರೇಷನ್ನು, ಬೇರೆಯವ್ರ ಜೊತೆ ನಾವು ಹೊಂದ್ಕೊಂಡಿರಬೇಕು, ಆಯಿತಾ. ಅವ್ರೇನು ಮಾಡ್ತಿದ್ದಾರೋ ನಾನು ಅದನ್ನು ಮಾಡ್ತೀನಿ, ಆಯಿತಾ. ಆ ಥರದ್ದೆಲ್ಲ ನಮಗೆ ಎಲ್ಲಿ ಬರುತ್ತೆ, ಇಂಟರ್ಯಾಕ್ಟಿಂಗ್ ಎಲ್ಲಿ ಬರುತ್ತೆ, ಅವ್ರ ಜೊತೆ ನಾನು ಸೇರ್ಕೊತೀನಿ ಅನ್ನೋದು ಇದೆಲ್ಲ ನಮ್ಮ ಸ್ಕೂಲ್ಸಲ್ಲಿ ಬರುತ್ತೆ, ಇದೆಲ್ಲ ಕಲಿತೀವಿ. ದ ಮಾಸ್ ಮೀಡಿಯಾ ಗಿವ್ಸ್ ಅಸ್ ನಾಲೆಜ್ ಅಬೌಟ್ ದ ವರ್ಲ್ಡ್ ಅರೌಂಡ್ ಅಸ್ ಆ್ಯಂಡ್ ಎನೇಬಲ್ಸ್ ಅಸ್ ಟು ಲಿವ್ ಇನ್ ಹಾರ್ಮೋನಿ ವಿತ್ ಇಟ್. ನಮ್ಮ ವರ್ಲ್ಡಲ್ಲಿ ಏನು ನಡೀತಿದೆ, ಏನಾಗ್ತಿದೆ, ನಾವು ಅದನ್ನ ನೋಡ್ಕೊಂಡು ನಾವು ಹೇಗೆ ಡೆವಲಪ್ ಆಗಬೇಕು, ನಾವು ಜೀವನ ನಡೆಸ್ಬೇಕಂದ್ರೆ ನಮ್ಮಲ್ಲಿ ಯಾವ್ಯಾವ ಕ್ವಾಲಿಟೀಸ್ ಬರಬೇಕು, ಈ ಟೈಮಲ್ಲಿ, ಈ ಸೆಂಚುರಿಯಲ್ಲಿ ಏನೇನು ನಡೀತಿದೆ ನಮ್ಮ ವರ್ಲ್ಡಲ್ಲಿ ಅಂತ ನಾವು ಎಲ್ಲಿ ಕಲಿತೀವಿ ಮಕ್ಕಳೇ, ಮಾಸ್ ಕಮ್ಯುನಿಕೇಷನಲ್ಲಿ ಕಲಿತೀವಿ. ಫಾರ್ ಎಕ್ಸಾಂಪಲ್ ಮೊಬೈಲ್ಗಳಲ್ಲಿ ನಮಗೆ ಇದೆಲ್ಲ ಗೊತ್ತಾಗುತ್ತೆ. ಡ್ಯೂ ಟು ಆಲ್ ದಿಸ್ ಹೆಲ್ಪ್ ಫ್ರಮ್ ವೇರಿಯಸ್ ಕ್ವಾರ್ಟರ್ಸ್, ಮ್ಯಾನ್ ಏಬಲ್ ಟು ಲೀಡ್ ಅ ಸಕ್ಸಸ್ಫುಲ್ ಲೈಫ್ ಇನ್ ಸೊಸೈಟಿ. ಮ್ಯಾನು ಸಕ್ಸಸ್ಫುಲ್ ಆಗೋಕ್ಕೆ ಇದೆಲ್ಲ ಹೆಲ್ಪ್ ಆಗುತ್ತೆ ಮಕ್ಕಳೇ, ಆಯಿತಾ. ದ ನೆಸೆಸಿಟಿ ಆಫ್ ದಿ ಸೋಷಿಯಲ್ ಎನ್ವಿರಾನ್ಮೆಂಟ್. ಸೋಷಿಯಲ್ ಎನ್ವಿರಾನ್ಮೆಂಟ್, ಈಗ ನಾವು ಇಷ್ಟೆಲ್ಲ ನೋಡಿದ್ದೆ, ಎಷ್ಟು ನೆಸೆಸಿಟಿ ಇದೆ ಸೋಷಿಯಲ್ ಎನ್ವಿರಾನ್ಮೆಂಟ್. ಒಂದು ಮನುಷ್ಯ ಜೀವನ ಮಾಡಬೇಕಂದ್ರೆ ಅವನಿಗೆ ಸೊಸೈಟಿ ಬೇಕೇ ಬೇಕು ಅಂತ ನೋಡಿದ್ವಲ್ವ, ಇನ್ನು ಅದೇ ಇನ್ನೊಂಚೂರು ಕೊಟ್ಟಿದ್ದಾರೆ. ದ ನೆಸೆಸಿಟಿ ಆಫ್ ಸೋಷಿಯಲ್ ಎನ್ವಿರಾನ್ಮೆಂಟ್. ನೆಕ್ಸ್ಟ್ ನಮ್ಮ ಪಾರ್ಟ್, ದ ನೆಸೆಸಿಟಿ ಆಫ್ ಸೋಷಿಯಲ್ ಎನ್ವಿರಾನ್ಮೆಂಟ್. ನಮಗೆ ಎನ್ವಿರಾನ್ಮೆಂಟ್ ಬೇಕಾ, ನಮಗೆ ಸೊಸೈಟಿ ಬೇಕಾ ನಾವು ಬದುಕೋದಕ್ಕೆ,
ನಮಗಿದೆಯಾ ನೆಸೆಸಿಟಿ ಅದರಿಂದ ಅಂತ ಇಲ್ಲಿ ಕೇಳ್ತಿದ್ದಾರೆ. ಇಫ್ ಮ್ಯಾನ್ ಡಸ್ ನಾಟ್ ಗ್ರೋ ಇನ್ ಅ ಸೋಷಿಯಲ್ ಎನ್ವಿರಾನ್ಮೆಂಟ್ ಇಟ್ ಕೆನ್ ನಾಟ್ ಇಂಬೈಬ್ ದ ಕ್ವಾಲಿಟೀಸ್ ಆಫ್ ಹ್ಯೂಮನ್ ಬೀಯಿಂಗ್. ಒಂದು ಮನುಷ್ಯ ಸೊಸೈಟಿಯಲ್ಲಿ ಇದ್ದಿಲ್ಲ ಅಂದರೆ ಮಕ್ಕಳೇ, ಅವನಿಗೆ ಹ್ಯೂಮನ್ ಬೀಯಿಂಗ್ಸ್ ಹೇಗಿರಬೇಕು, ಹೇಗೆ ಜೀವನ ಮಾಡಬೇಕು, ಹೇಗೆ ನಾವು ಬದುಕಬೇಕು, ಹೇಗೆ ನಾವು ಕಮ್ಯುನಿಕೇಟ್ ಮಾಡಬೇಕು, ಅವರಿಗೆ ನೋವಾಗ್ತಿದೆ ಅಂದರೆ ಆ ನೋವು ಅಂದರೆ ಏನು, ಆ ಖುಷಿ ಅಂದರೆ ಏನು, ಅದೆಲ್ಲ ಗೊತ್ತಾಗಲ್ಲ ಮಕ್ಕಳೇ. ನಾಲೆಡ್ಜ್ ಗೊತ್ತಾಗಲ್ಲ. ಇಲ್ಲಿ ಇಂಬೈಬ್ ಅಂತ ಕೊಟ್ಟಿದ್ದಾರೆ, ಐಡಿಯಾಸ್, ಒಂಥರ ಐಡಿಯಾಸ್, ನಾಲೆಡ್ಜ್ ಅಂತ ಹೇಳ್ತೀವಿ ಆಯಿತಾ. ಈ ಕ್ವಾಲಿಟೀಸ್ ಎಲ್ಲ ಗೊತ್ತೇ ಆಗಲ್ಲ ನಾವು ಸೋಷಿಯಲ್ ಎನ್ವಿರಾನ್ಮೆಂಟಲ್ಲಿ ಇದ್ದಿಲ್ಲ ಅಂದರೆ. ಆ್ಯನ್ ಇಂಡಿವಿಜುವಲ್ ಕ್ಯಾನಾಟ್ ಬಿ ಸೋಷಲೈಸ್ಡ್ ಔಟ್ಸೈಡ್ ದ ಸೊಸೈಟಿ ಆ್ಯಂಡ್ ಗ್ರೂಪ್ಸ್. ಒಬ್ಬನೇ ಬದುಕೊಂಡು ನಾನು ಸೋಷಲೈಸ್ಡ್ ಎಲ್ಲ ಕಲಿತೀನಿ, ಒಬ್ಬನೇ ಇದ್ದಿ ಅಂತ ಬರಲ್ಲ ಮಕ್ಕಳೇ ಆಯಿತಾ. ಒಬ್ಬನೇ ಇದ್ಬಿಟ್ಟು ನಾನು ಹೇಗೆ ಗ್ರೀಟ್ ಮಾಡಬೇಕು, ಹೇಗೆ ಬೇರೆಯವ್ರ ಜೊತೆ ಮಾತಾಡಬೇಕು, ನನ್ನ ಜೊತೆನೇ ಯಾರೂ ಇಲ್ಲ. ಫಾರ್ ಎಕ್ಸಾಂಪಲ್, ಈ ರೂಮಲ್ಲಿ ಆಯಿತಾ ನಾನು ಇದು ಮಾಡ್ತಿದ್ದೀನಲ್ಲ, ಈ ಜಾಗದಲ್ಲಿ ನನ್ನ ಜೊತೆ ಯಾರೂ ಇಲ್ಲ ಆಯಿತಾ. ನಾನು ಇಲ್ಲಿ ವರ್ಷಗಳಿಂದ ಇಲ್ಲೇ ಬದುಕೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ ಆಯಿತಾ. ಈಗ ನನಗೆ ಹೊರಗಡೆ ಮನುಷ್ಯರ ಜೊತೆ ಬಿಟ್ಟರೆ ಅವ್ರಿಗೆ ನೋಡೇ ಹೆದರಿಕೆ ಆಗುತ್ತೆ ಫಸ್ಟ್ ಆಫ್ ಆಲ್, ಹೌದಾ. ನಾನು ಬಿಟ್ಟು ಬೇರೆಯವರು ಬದುಕ್ತಿದ್ದಾರ ಅಂತ ಅವಾಗ ನನಗೆ ಗೊತ್ತಾಗುತ್ತೆ ಆಯಿತಾ. ಈ ಭೂಮಿ ಮೇಲೆ ಈ ಭೂಮಿ ಅಂತ ಇದೆಯಾ, ನಾನು ಇದ್ದಿದ್ದು ಲ್ಯಾಂಡ್ ಅಷ್ಟೇ ಅಲ್ವಾ, ಬೇರೆ ಕಡೆನೂ ಲ್ಯಾಂಡ್ ಇದೆಯಾ, ನನಗೆ ಬಿಟ್ಟು ಬೇರೆ ಮನುಷ್ಯರು ಇದ್ದಾರಾ ಈ ಭೂಮಿ ಮೇಲೆ ಆಯಿತಾ. ಈ ಮನುಷ್ಯರು ಹೇಗಿರ್ತಾರೆ, ಇವ್ರು ನನ್ನ ಥರ ಕಾಣಿಸ್ತಾರ, ನಾನು ಇವ್ರ ಥರ ಕಾಣಿಸ್ತೀನ ಅಂತ ಗೊತ್ತಾಗದೆ ನನಗೆ ಈ ರೂಮಿಂದ ಹೊರಗಡೆ ಹೋದಾಗ ಆಯಿತಾ ಮಕ್ಕಳೇ. ಗೊತ್ತೇ ಇಲ್ಲ ಅಂತ ಅಂದ್ಕೊಳ್ಳಿ, ಆವಾಗ ನನಗೆ ಅವ್ರ ಜೊತೆ ಹೇಗೆ ಮಾತಾಡಬೇಕು, ನಾನು ಊಟ ಹೇಗೆ ಮಾಡಬೇಕು, ಇವ್ರ ಜೊತೆ ನಗಾಡ್ಬೇಕಾ, ನಾನು ಇವ್ರು ಏನಾದರೂ ನನಗೆ ಬೈತಿದ್ದಾರಾ, ನಾನು ಇವರಿಗೆ ಚೆನ್ನಾಗಿ ಕಾಣಿಸ್ತಿದ್ದೀನ, ಇದೆಲ್ಲ ಗೊತ್ತಾಗತ್ತಾ ನಮಗೆ ಮಕ್ಕಳೇ. ನಾನು ಒಬ್ಬಳೇ ವರ್ಷಗಳಿಂದ ಒಂದು ಕಡೆ ಹೋಗ್ಬಿಟ್ಟು ಹ್ಯೂಮನ್ಸ್ನ ನೋಡಿದ್ರೆ ಗೊತ್ತಾಗಲ್ಲ ಅಲ್ವಾ. ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ. ಸೊಸೈಟಿ ಇಲ್ಲದೆ ಮ್ಯಾನು ಅವನ ಹ್ಯೂಮನ್ ನೇಚರ್ ಅವನಿಗೆ ಬರೋದೇ ಇಲ್ಲ. ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದ ಟ್ರೂತ್ ಆಫ್ ದಿಸ್ ಸ್ಟೇಟ್ಮೆಂಟ್, ಈಗ ನಾನು ಹೇಳಿದ್ದು ಸರಿನೋ ಇಲ್ವೋ ಅಂತ ಇಲ್ಲಿ ಮುಂದೆ ಗೊತ್ತಾಗುತ್ತೆ ನೋಡಿ ಮಕ್ಕಳೇ. ಕಮಲಾ, ಅ ಗರ್ಲ್ ಹೂ ವಾಸ್ ಫೌಂಡ್ ಇನ್ ಮಿಡ್ನಾಪೋರ್ ಇನ್ 1920 ಇದೊಂದು ರಿಯಲ್ ಸ್ಟೋರಿ ಮಕ್ಕಳೇ ಆಯಿತಾ. ಕಮಲಾ ಅನ್ನೋರು ಒಬ್ಬರು ಏನು ಮಿಡ್ನಾಪೂರಲ್ಲಿ ಸಿಕ್ಕಿರೋರು, ಮಿಡ್ನಾಪುರ್ ಇನ್ 1920 ಇವರು ಸಿಕ್ಕಿದ್ರು ಆಯಿತಾ. ಹ್ಯಾಡ್ ಸ್ಪೆಂಡ್ 9 years ಅಮಾಂಗ್ ದ ಅನಿಮಲ್ಸ್ ಇನ್ ದ ಫಾರೆಸ್ಟ್. ಇವರು 9 ವರ್ಷಗಳು ಅನಿಮಲ್ಸ್ ಜೊತೆನೆ ಫಾರೆಸ್ಟಲ್ಲಿ ಇದ್ರಂತೆ. ಶಿ ಯೂಸ್ ಟು ವಾಕ್ ಆನ್ ಆಲ್ 4 legs ಲೈಕ್ ಆನ್ ಅನಿಮಲ್ ಆ್ಯಂಡ್ ಈಟ್ ರಾ ಫ್ಲೆಶ್. ನೋಡಿ ಮಕ್ಕಳೇ, ಅವರು ನಮ್ಮ ಥರ ಹೀಗೆ ಸ್ಟ್ರೈಟಾಗಿ ನಿಂತ್ಕೊಳ್ತಿದ್ದಿಲ್ಲಂತೆ. ಈಗ ಡಾಗು ಕ್ಯಾಟ್ ಹೇಗೆ 2 ಕೈ 2 ಕಾಲಿಂದನೂ 4 legsಯಿಂದನೂ ಹೇಗೆ ನಡೀತಾ ಇರುತ್ತೆ ಆ ಥರ ನಡೀತಿದ್ರಂತೆ. ಮತ್ತು ರಾ ಫ್ಲೆಶ್ ಮಾಂಸನ ಹಾಗೆ ಅಡುಗೆ ಮಾಡಿಲ್ದಂಗೆ ಏನು ಮಾಡಿಲ್ದಂಗೆ ಹಾಗೆ ರಾ ಫ್ಲೆಶ್ನ ತಿಂತಿದ್ರಂತೆ. ಅವ್ರು ಹೇಗೆ ಅನಿಮಲ್ಸ್ನ ನೋಡಿದರೆ, ಅವ್ರು ಯಾವ ಸೊಸೈಟಿಯಲ್ಲಿ ಇದ್ರು ಹೇಳಿ, ಯಾವ ಜಾಗದಲ್ಲಿದ್ದರು, ಅನಿಮಲ್ಸ್ ಇರೋ ಸರೌಂಡಿಂಗಲ್ಲಿ ಇದ್ದರು, ಹೌದಲ್ವಾ. ಅನಿಮಲ್ಸ್ ಏನು ಮಾಡ್ತಿದ್ರು ಅದನ್ನೇ ಅವ್ರು ಕಲಿತರು. ಅವ್ರಿಗೆ ಗೊತ್ತಿದ್ದಿಲ್ಲ ನಾನು ಹ್ಯೂಮನ್ನು, ನಾನು ಕುಕ್ ಮಾಡಿ ತಿನ್ನಬೇಕು ಆಯಿತಾ, ನಾನು ಹೀಗೆ 4 ಕಾಲ ಮೇಲೆ ಓಡಾಡಬಾರ್ದು, ನಾನು ನಿಂತ್ಕೊಳ್ಬೋದು ನಾನು ಸ್ಟ್ರೈಟಾಗಿ ಅನ್ನೋದು ಅವರಿಗೆ ಗೊತ್ತೇ ಇದ್ದಿಲ್ಲ ಆಯಿತಾ ಮಕ್ಕಳೇ. ಆಮೇಲೆ ಲೇಟರ್ ಇನ್ ದ ಕಂಪನಿ ಆಫ್ ಹ್ಯೂಮನ್ ಬೀಯಿಂಗ್ಸ್, ಆಮೇಲೆ ಅವ್ರು ಯಾವಾಗ ಹ್ಯೂಮನ್ಸ್ ಜೊತೆ ಬಂದರು, ಹ್ಯೂಮನ್ಸ್ ಜೊತೆ ಕಮ್ಯುನಿಕೇಟ್ ಮಾಡಿದ್ರು, ಶಿ ಲರ್ನ್ ಟು ಈಟ್ ಕುಕ್ ಫುಡ್. ಅವಾಗ ಅವ್ರಿಗೆ ಗೊತ್ತಾಯಿತು ಕುಕ್ ಫುಡ್ ಅವರು ತಿನ್ನೋದನ್ನ ಸ್ಟಾರ್ಟ್ ಮಾಡಿದ್ರು. ಅವಾಗ ಅವ್ರಿಗೆ ಗೊತ್ತಾಯಿತು ಕುಕ್ ಮಾಡಿ ಫುಡ್ ತಿಂತಾರೆ ಅಂತ. ಟು ಸ್ಪೀಕ್ ಆ್ಯಂಡ್ ಬಿಹೇವ್ ಲೈಕ್ ಅದರ್ ಚಿಲ್ಡ್ರನ್. ಇವರು 9 years ಈಗ ಹುಟ್ಟಿದಾರಲ್ಲ, ಹುಟ್ಟಿದ ಮೇಲೆ ಇವರು ಕಾಡಲ್ಲಿ ಇದಾಗ್ಬಿಟ್ಟಿದ್ದಾರೆ. ಆಮೇಲೆ 9 years ಅಲ್ಲಿದ್ದೆ ಮಗು, ಆಮೇಲೆ ಹೊರಗಡೆ ಬಂದಿದೆಯಲ್ಲ, ಅವಾಗ ಈ ಮಗುಗೆ ಗೊತ್ತಾಗಿದ್ದು ನಾನು ಹ್ಯೂಮನ್ನು, ನಾನು ಅನಿಮಲ್ಸಿಂದ ಬೇರೆ, ಕುಕ್ ಮಾಡಿ ಫುಡ್ ತಿನ್ನಬೇಕು, ನಾನು ರಾ ತಿಂತಿದ್ದೆ, ಆಮೇಲೆ ಬೇರೆ ಚಿಲ್ಡ್ರನ್ ಹೇಗಿದ್ದಾರೆ ಹಾಗೆ ಇವರು ಇರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಶಿ ವಾಸ್ ನಾಟ್ ಅವೇರ್ ಆಫ್ ಹರ್ ಓನ್ ನೇಚರ್. ಅವಳು ಒಂದು ಹ್ಯೂಮನ್ ಅನ್ನೋದೇ ಕಮಲಂಗೆ ಗೊತ್ತಿದ್ದಿಲ್ಲ ಮಕ್ಕಳೇ. ಯಾಕಂದರೆ ಅವಳು ಯಾವ ಸರೌಂಡಿಂಗಲ್ಲಿ ಇದ್ದು, ಅನಿಮಲ್ಸ್ನ ಸರೌಂಡಿಂಗಲ್ಲಿ ಇದ್ದು. ಅವ್ರು ಏನು ಕಲ್ತಿದ್ರು, ಅನಿಮಲ್ಸ್ ಹೇಗಿದ್ದಾರೋ, ಅನಿಮಲ್ಸ್ ಹೇಗೆ ಜೀವನ ಮಾಡ್ತಿದ್ದಾರೋ ಅದನ್ನೇ ಅವರು ಕೂಡ ಕಲ್ತಿದ್ರು. ವಾಟ್ ಈಸ್ ಎವಿಡೆಂಟ್ ಫ್ರಮ್ ದಿಸ್ ಇನ್ಸ್ಟೆನ್ಸ್ ಈಸ್ ದಟ್ ಮ್ಯಾನ್ ಇಫ್ ಹಿ ಈಸ್ ನಾಟ್ ಇನ್ ಹ್ಯೂಮನ್ ಸೊಸೈಟಿ ಬಿಕಮ್ಸ್ ಅ ಅನಿಮಲ್. ಇದರಿಂದ ನಮಗೆ ಏನು ಗೊತ್ತಾಗುತ್ತೆ ಅಂದರೆ, ಒಂದು ಮನುಷ್ಯ ಹ್ಯೂಮನ್ ಸೊಸೈಟಿಯಲ್ಲಿ ಇದ್ದಿಲ್ಲ ಅಂದರೆ ಅವನು ಕೂಡ ಅನಿಮಲ್ಸ್ ಥರನೇ ಆಗ್ಬಿಡ್ತಾನೆ. ದಿಸ್ ಹ್ಯಾಸ್ ಬೀನ್ ಪ್ರೂವ್ಡ್ ಬೈ ಮೆನಿ ಅದರ್ ಎಕ್ಸ್ಪೆರಿಮೆಂಟ್ಸ್ ಬೈ ಸೋಷಿಯಲ್ ಸೈಂಟಿಸ್ಟ್ಗಳು ಏನು ಮಾಡಿದ್ದಾರೆ, ಇದನ್ನು ಕೂಡ ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಸ್ಗಳಿಂದ ಪ್ರೂವ್ ಮಾಡಿದ್ದಾರೆ ಮಕ್ಕಳೇ. ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಲ್ಯಾಂಗ್ವೇಜ್. ಹ್ಯೂಮನ್ ಬೀಯಿಂಗ್ಸ್ ಈ ಸೊಸೈಟಿಯಲ್ಲಿ ಜೀವನ ಮಾಡೋಕ್ಕೆ ಲ್ಯಾಂಗ್ವೇಜ್ ಇಂಪಾರ್ಟೆಂಟಾ ಮಕ್ಕಳೇ ಅನ್ನೋದು ನೋಡೋಣ. ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಲ್ಯಾಂಗ್ವೇಜ್ ನೆಕ್ಸ್ಟ್ ನಮ್ಮ ಟಾಪಿಕ್.
human beings and language. ಹೌ ಡು ವಿ ಎಕ್ಸ್ಪ್ರೆಸ್ ಅವರ್ ಫೀಲಿಂಗ್ಸ್? ನೋಡಿ ಮಕ್ಕಳೇ, ಲ್ಯಾಂಗ್ವೇಜ್ ಇದ್ದಿದ್ದಿಲ್ಲ ಅಂದರೆ ನಾವು ನಮ್ಮ ಫೀಲಿಂಗ್ನ, ನನಗೆ ಏನಾಗ್ತಿದೆ, ನನಗೆ ಏನೋ ಈಗ ಜ್ವರ ಬಂತು, ಏನೋ ನನಗೆ ಆಗ್ತಿದೆ, ನನಗೆ ತೊಂದರೆ ಆಗ್ತಿದೆ ಅಂದರೆ ಲ್ಯಾಂಗ್ವೇಜ್ ಇದ್ದಿದ್ದಿಲ್ಲ ಅಂದರೆ ನಾನು ಹೇಗೆ ಎಕ್ಸ್ಪ್ರೆಸ್ ಮಾಡ್ತಿದ್ದೆ, ಹೇಗೆ ನಾನು ಬೇರೆಯವ್ರಿಗೆ ಅರ್ಥ ಮಾಡಿಸ್ತಿದ್ದೆ, ಹೇಗೆ ತಿಳಿಸ್ತಿದ್ದೆ ಮಕ್ಕಳೇ? ವಿ ಕ್ಯಾನ್ ಎಕ್ಸ್ಪ್ರೆಸ್ ಹಂಗರ್. ನೋಡಿ, ನಮಗೆ ಏನೋ ಹೊಟ್ಟೆ ಹಸಿತಿದೆ, ಥ್ರಸ್ಟಿ, ಸ್ಲೀಪಿ, ಸಾರೋ ಆ್ಯಂಡ್ ಹ್ಯಾಪಿನೆಸ್ ಥ್ರೂ ಅವರ್ ಬಾಡಿ ಗೆಸ್ಚರ್ ಆ್ಯಂಡ್ ಸಿಗ್ನಲ್ಸ್, ಬಟ್ ವಿ ಕ್ಯಾನ್ ನಾಟ್ ಕನ್ವೆ ಅವರ್ all feelings only through body language. Language becomes inevitable in such situations. ನೋಡಿ ಮಕ್ಕಳೇ, ಈಗ ಏನೋ ಒಂದು ಸ್ವಲ್ಪ ನಾವೇನೋ ತೋರಿಸ್ಬೇಕು, ನನಗೆ ಅಳು ಬರ್ತಿದೆಯೋ, ನನಗೆ ಹೊಟ್ಟೆ ಹಸಿತಿದೆಯೋ, ನನಗೆ ನೀರು ಬೇಕೋ, ಅಥವಾ ನನಗೆ ನಿದ್ದೆ ಬರ್ತಿದೆಯೋ, ನಾನು ಚೆನ್ನಾಗಿಲ್ಲ, ನನಗೆ ಖುಷಿ ಆಗ್ತಿದೆ, ಏನೋ ಒಂಚೂರು ಬಾಡಿ ಲ್ಯಾಂಗ್ವೇಜಿಂದ ತೋರಿಸ್ಬೋದು, ಹೌದಲ್ವಾ? ಆದರೆ ನಮ್ಮ ಎಲ್ಲ ಫೀಲಿಂಗ್ಸು ನಾವು ಬಾಡಿ ಲ್ಯಾಂಗ್ವೇಜಿಂದ ತೋರ್ಸೋಕ್ಕಾಗತ್ತಾ ಮಕ್ಕಳೇ? ಆ್ಯಕ್ಷನ್ಸ್ ಮಾಡಿ ಎಲ್ರಿಗೂ ಅರ್ಥ ಮಾಡ್ಸೋಕ್ಕಾಗತ್ತಾ? ಇಲ್ಲ ಅಲ್ವಾ? ಲ್ಯಾಂಗ್ವೇಜು ತುಂಬ ಇಂಪಾರ್ಟೆಂಟ್ ಮಕ್ಕಳೇ. ಇದು ನೋಡಿ ಡಿಫ್ರೆನ್ಸ್ ನಮ್ಮಲ್ಲೂ ಏನು ಅನಿಮಲ್ಸಿಗೆ ಲ್ಯಾಂಗ್ವೇಜ್ ಇದೆಯಾ? ಇಲ್ಲ. ಆದರೆ ಸ್ವಲ್ಪ ಜನ ಹೇಳ್ತಾರೆ, ಬೆಕ್ಕಿನ ಮಾತೆಲ್ಲ ಗೊತ್ತಾಗತ್ತೆ ಅವರಿಗೆ, ಬೆಕ್ಕಿಗೆ ಅವರ ಮಾತುಗಳು ಗೊತ್ತಾಗತ್ತೆ, ನಾಯಿಗೆ ಮತ್ತು ಇನ್ನೊಂದು ನಾಯಿಗೆ ಅವ್ರ ಮಾತುಗಳೆಲ್ಲ ಗೊತ್ತಾಗತ್ತೆ ಅಂತ. ಅದೆಲ್ಲ ಆಗಲ್ಲ ಮಕ್ಕಳೇ, ಅವ್ರಿಗೆ ಯಾವುದು ಲ್ಯಾಂಗ್ವೇಜ್ ಇಲ್ಲ, ಇದು ಸೈಂಟಿಫಿಕಲಿ ಪ್ರೂವ್ ಆಗಿದೆ, ಆಯಿತಾ? ಅದೇ ನಾನು ಹೇಳಿದೆ ನೋಡಿ, ಮನುಷ್ಯ ಇಲ್ಲದೆ ಜೀವನ ಮಾಡೋಕ್ಕಾಗಲ್ಲ. ಅದೇ ನೀವು ಒಂದು ಕೌನೋ ಡಾಗ್ನೋ ಸಾಕ್ಕೊಳ್ಳಿ ಮಕ್ಕಳೇ, ಆ ಅನಿಮಲ್ಲು ಇನ್ನೊಂದು ಅನಿಮಲ್ ಇಲ್ಲದೆ ಇದ್ದರೂ ಅದ್ರ ಜೊತೆ ಅದೊಂದೇ ಮನುಷ್ಯರ ಜೊತೆನೇ ಬೆಂದ್ಕೊಂಡು ಅವ್ರ ಜೊತೆನೇ ಜೀವನ ಮಾಡಿಬಿಡತ್ತೆ. ಆದರೆ ಮನುಷ್ಯ ಹಾಗಲ್ಲ, ಅದಕ್ಕೆ ಸೊಸೈಟಿ ಬೇಕೇ ಬೇಕು, ಆಯಿತಾ ಮಕ್ಕಳೇ? ನಮ್ಮ ಫೀಲಿಂಗ್ಸ್ನೆಲ್ಲ ಅರ್ಥ ಮಾಡ್ಸೋಕ್ಕೆ ನಮಗೆ ಲ್ಯಾಂಗ್ವೇಜ್ ಬೇಕೇ ಬೇಕು. ಅವರ್ ಲ್ಯಾಂಗ್ವೇಜಸ್ ಹ್ಯಾವ್ ವರ್ಡ್ಸ್ ಸಚ್ ಆಸ್ ಫಾದರ್, ಮದರ್, ಬ್ರದರ್, ಸಿಸ್ಟರ್, ಅಂಕಲ್, ಆಂಟ್, ಎಕ್ಸೆಟ್ರಾ, ಇನ್ಕ್ಲೂಡಿಂಗ್ ರಿಲೇಷನ್ಸ್ ಬಿಟ್ವೀನ್ ಹ್ಯೂಮನ್ ಬೀಯಿಂಗ್ಸ್. ದಸ್ ಲ್ಯಾಂಗ್ವೇಜ್ ಇಸ್ ನೀಡೆಡ್ ಟು ಅಂಡರ್ಸ್ಟ್ಯಾಂಡ್ ಸ್ಪೆಸಿಫಿಕ್ ರಿಲೇಷನ್ಶಿಪ್ಸ್ ಆ್ಯಂಡ್ ಫೀಲಿಂಗ್ಸ್ ಪರ್ಫೆಕ್ಟ್ಲಿ. ನೋಡಿ, ಲ್ಯಾಂಗ್ವೇಜ್ ಇರೋದ್ರಿಂದ ಲ್ಯಾಂಗ್ವೇಜಲ್ಲಿ ನಾನು ತಂದೆ, ತಾಯಿ, ಫಾದರ್, ಮದರ್, ಬ್ರದರ್, ಸಿಸ್ಟರ್, ಆಂಟ್, ಅಂಕಲ್ ಅಂತ ಹೇಳೋದ್ರಿಂದ ಗೊತ್ತಾಗುತ್ತೆ ಅವರು ನನಗೆ ಏನಾಗಬೇಕು, ಎಷ್ಟು ಹತ್ತಿರ ಇದ್ದಾರೆ, ನಂದು ಅವ್ರದ್ದು ರಿಲೇಷನ್ಶಿಪ್ ಏನು ಅಂತ ಗೊತ್ತಾಗುತ್ತೆ ಮಕ್ಕಳೇ. ಅದೇ ಅದಿದ್ದಿದ್ದಿಲ್ಲ ಅಂದರೆ ತಾಯಿ ಅನ್ನೋ ಒಂದು ವರ್ಡಿಗೆ ಎಷ್ಟೋ ಫೀಲಿಂಗ್ಸ್ ಬಂದ್ಬಿಡತ್ತೆ ನಮಗೆ, ಹೌದಲ್ವಾ? ಈ ಲ್ಯಾಂಗ್ವೇಜ್ ಇದ್ದಿದ್ದಿಲ್ಲ ಅಂದರೆ ನಮಗೆ ಇಷ್ಟೆಲ್ಲ ಅರ್ಥ ಮಾಡ್ಸೋಕ್ಕೆ ಬೇರೆಯವರಿಗೆ, ಇವ್ರು ನನ್ನ ತಾಯಿ ತಂದೆ ಅಂತ ಎಲ್ಲ ಹೇಳೋಕ್ಕಾಗ್ತಿತ್ತಾ? ಅವ್ರು ನನಗೆ ಎಷ್ಟು ಬೇಕಾದವರು, ಅವ್ರದ್ದು ನನ್ನ ಬಾಂಡ್ ಏನು ಅಂತ ಅರ್ಥ ಮಾಡ್ಸೋಕ್ಕಾಗ್ತಿತ್ತಾ? ಇಲ್ಲ ಅಲ್ವಾ? ಈ ಫೀಲಿಂಗ್ಸ್ ಎಲ್ಲ ಅರ್ಥ ಮಾಡ್ಸೋಕ್ಕೆ ನಮಗೆ ಲ್ಯಾಂಗ್ವೇಜ್ ಬೇಕೇ ಬೇಕು. ಮ್ಯಾನ್ ನೋಸ್ ಲ್ಯಾಂಗ್ವೇಜ್ ವೇರ್ ಆಸ್ ಅನಿಮಲ್ಸ್ ಡು ನಾಟ್. ನೋಡಿ, ನಾನು ಹೇಳಿದೆ ಅನಿಮಲ್ಸಿಗೆ ಯಾವುದೇ ಲ್ಯಾಂಗ್ವೇಜ್ ಇಲ್ಲ, ಅದೇ ಮ್ಯಾನಿಗೆ ಲ್ಯಾಂಗ್ವೇಜ್ ಇದೆ. ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಮ್ಯಾನ್ ಆ್ಯಂಡ್ ಅನಿಮಲ್. ಏನು ಡಿಫ್ರೆನ್ಸ್ ಇದೆಯಪ್ಪ ಮ್ಯಾನ್ ಆ್ಯಂಡ್ ಅನಿಮಲಿಗೆ ಅಂದರೆ, ನಮಗೆ ಲ್ಯಾಂಗ್ವೇಜ್ ಇದೆ, ಅವಕ್ಕೆ ಲ್ಯಾಂಗ್ವೇಜ್ ಇಲ್ಲ. ಜಸ್ಟ್ ಇಮ್ಯಾಜಿನ್ ಹೌ ದ ವರ್ಲ್ಡ್ ವುಡ್ ಬಿ ವಿತೌಟ್ ಲ್ಯಾಂಗ್ವೇಜ್. ಒಂದ್ಸತಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಲ್ಯಾಂಗ್ವೇಜೇ ಇದ್ದಿದ್ದಿಲ್ಲ ಅಂದರೆ ಹೇಗೆ ನಾವು ಜೀವನ ಮಾಡ್ತಿದ್ವಿ. ಒಂದ್ಸತಿ ಇದೆಲ್ಲ ಹೇಳಬಾರ್ದು, ಮೂಕೂರನ್ನ ನೆನ್ಪು ಮಾಡ್ಕೊಳ್ಳಿ ಮಕ್ಕಳೇ, ಅವರಿಗೆ ಮಾತಾಡೋಕ್ಕೆ ಬರಲ್ವಲ್ಲ, ಅವ್ರ ಥರನೇ ಎಲ್ಲರೂ ಇರ್ತಿದ್ರೆ ಹೇಗೆ ಇರ್ತಿತ್ತು ವರ್ಲ್ಡ್? ಎಲ್ಲರೂ ಅಂದ್ಕೊಂಡೇ ತಿರುಗ್ತಿದ್ವ ನಾವು, ಅಲ್ವಾ? ಹೇಗಿರ್ತಿತ್ತು ವರ್ಲ್ಡ್ ಲ್ಯಾಂಗ್ವೇಜ್ ಇಲ್ಲದೆ ಅಂತ ಇಲ್ಲಿ ಕೇಳ್ತಿದ್ದಾರೆ. ದೇರ್ ವುಡ್ ಬಿ ನೋ ಟೆಕ್ಸ್ಟ್ ಬುಕ್ಸ್, ಸ್ಕೂಲ್ಸ್, ಮಾಸ್ ಮೀಡಿಯಾ ಆರ್ ಸಿವಿಲೈಸೇಷನ್. ಇಲ್ಲಿ ಹೇಳ್ತಿದ್ದಾರೆ ನೋಡಿ, ಲ್ಯಾಂಗ್ವೇಜ್ ಇರ್ತಿದ್ದಿಲ್ಲ ಅಂದರೆ ಟೆಕ್ಸ್ಟ್ ಬುಕ್ಸು ಇರ್ತಿದ್ದಿಲ್ಲ, ಸ್ಕೂಲು ಇರ್ತಿದ್ದಿಲ್ಲ. ಖುಷಿ ಆಯ್ತೇನೋ ಅಲ್ವಾ? ಮುಂದೆ ಹೇಳ್ತಿದ್ದಾರೆ ನೋಡಿ, ಅಲ್ಲಿ ಮಾಸ್ ಮೀಡಿಯಾನು ಇರ್ತಿದ್ದಿಲ್ಲ, ಮೊಬೈಲ್ಸು, ಟಿವಿನೂ ಇದು ಇರ್ತಿರ್ಲಿಲ್ಲ, ಆಯಿತಾ? ಲ್ಯಾಂಗ್ವೇಜ್ ಇರ್ತಿರ್ಲಿಲ್ಲ ಅಂದರೆ. ಹ್ಯೂಮನ್ ಸೊಸೈಟಿ ವುಡ್ ಬಿ ಜಸ್ಟ್ ಲೈಕ್ ಅನಿಮಲ್ ಸೊಸೈಟಿ. ಹ್ಯೂಮನ್ ಸೊಸೈಟಿನೂ ಏನಿರ್ತಿತ್ತು, ಅನಿಮಲ್ ಸೊಸೈಟಿ ಥರನೇ ಇರ್ತಿತ್ತು. ಅನಿಮಲ್ಸ್ ಹೇಗೆ ಜೀವನ ಮಾಡ್ತಿದ್ದಾರೆ, ನಾವು ಹಾಗೆ ನಾಲ್ಕು ಕಾಲಲ್ಲಿ ತಿನ್ಕೊಂಡು ಸಿಕ್ಕಿದ್ದನ್ನೆಲ್ಲ ತಿನ್ಕೊಂಡು ಹಾಗೆ ಜೀವನ ಮಾಡ್ತಿದ್ವಿ. ನಮಗೊಂದು ಗೋಲು, ನಾನು ಹೀಗಾಗಬೇಕು, ನಾನು ಓದಬೇಕು, ನಾನು ಇದು ಮಾಡಬೇಕು, ನನ್ನ ಕರಿಯರ್ ಹೀಗಿರಬೇಕು, ನನ್ನ ಫ್ಯೂಚರ್ ಹೀಗಿರಬೇಕು, ನನ್ನ ತಂದೆ ತಾಯಿನ ಹೀಗೆ ನೋಡ್ಕೊಳ್ಬೇಕು. ನನ್ನ ತಂದೆ ತಾಯಿ ಅಂದರೆ ನನಗೆಷ್ಟು, ನನ್ನ ಮೇಲೆ ಎಷ್ಟು ಕಷ್ಟಪಟ್ಟಿದ್ದಾರೆ, ಅವ್ರಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ, ಇದೆಲ್ಲ ನಮಗೆ ಫೀಲಿಂಗ್ಸೇ ಗೊತ್ತಾಗ್ತಿರ್ಲಿಲ್ಲ, ಲ್ಯಾಂಗ್ವೇಜ್ ಇರ್ತಿದ್ದಿಲ್ಲ ಅಂದರೆ. Therefore, while studying society, language is treated as a very important aspect. ಸೊಸೈಟಿಯನ್ನು ಸ್ಟಡಿ ಮಾಡೋ ಟೈಮಲ್ಲಿ ಏನು ಹೇಳ್ತಾರೆ, ಲ್ಯಾಂಗ್ವೇಜು ತುಂಬ ಇಂಪಾರ್ಟೆಂಟು ಅಂತ ಹೇಳ್ತಿದ್ದಾರೆ. ಈಗ ಹೋಗೋಣ ನಮ್ಮ ಲಾಸ್ಟ್ ಟಾಪಿಕ್ಗೆ, ಅರ್ಲಿ ಸೋಷಿಯಾಲಜಿಸ್ಟ್. ಯಾರು ಮೊದಲು ಸೋಷಿಯಾಲಜಿ ಬಗ್ಗೆ ಕಲಿತು, ಸೋಷಿಯಾಲಜಿ ಅಂದರೆ
ಏನು, ಯಾಕೆ ಇವರು ಹೇಗೆ ಕಲ್ತರು, ಯಾರು ಫಸ್ಟ್ ಕಲ್ತಿರೋರು ಅನ್ನೋದನ್ನ ನೋಡೋಣ. ಅರ್ಲಿ ಸೋಷಿಯಾಲಜಿಸ್ಟ್. Let us know about the sociologist who developed sociology in the early stages. ಫಸ್ಟ್ ಯಾರು ಸೋಷಿಯಾಲಜಿನ ಸ್ಟಾರ್ಟ್ ಮಾಡಿದ್ರು, ಸೋಷಿಯಾಲಜಿ ಅಂದರೆ ಏನಂತ ಜನರಿಗೆ ತಿಳಿಸಿದ್ರಲ್ಲ, ಇವರು ಯಾರು ಅಂತ ನೋಡೋಣ. ಸೋಷಿಯಾಲಜಿಸ್ಟ್ ಆರ್ ದೋಸ್ ಹೂ ಸ್ಟಡಿ ದ ಸೊಸೈಟಿ ಬಗ್ಗೆ ಸ್ಟಡಿ ಮಾಡ್ತಾರಲ್ಲ ಅವರು. ಕಲ್ಚರ್, ಬಿಹೇವಿಯರ್, ಸೋಷಿಯಲ್ ರಿಲೇಷನ್ಶಿಪ್ಸ್ ಅಂದರೆ ಏನು ಅಂತ ಅರ್ಥ ಮಾಡಿಸಿದ್ರಲ್ಲ ಇವ್ರನ್ನ ನಾವು ಸೋಷಿಯಾಲಜಿಸ್ಟ್ ಅಂತ ಹೇಳ್ತೀವಿ. ಸಮ್ ಆಫ್ ದಿ ಅರ್ಲಿ ಸೋಷಿಯಾಲಜಿಸ್ಟ್ ಆರ್ ಆಸ್ ಬಿಲೋ. ಯಾರು ಫಸ್ಟ್ ಸೋಷಿಯಾಲಜಿಯನ್ನು ಕಲಿಯೋಕ್ಕೆ ಇದು ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು ಯಾರು ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಅಗಸ್ಟ್ ಕಾಮ್ಟೆ ವಾಸ್ ದ ಒನ್ ಹೂ ಗೇವ್ ದ ನೇಮ್ ಸೋಷಿಯಾಲಜಿ ಅಂತ ನಾನು ಈ ಕಡೆ ಬರ್ತಿದ್ನಲ್ಲ ಹೆಸರು, ಅದನ್ನು ಕೊಟ್ಟವ್ರೆ ಅಗಸ್ಟ್ ಕಾಮ್ಟೆ. ನಾನು ಅವಾಗಲೇ ಹೇಳಿದೆ ಅವ್ರನ್ನ ಫಾದರ್ ಆಫ್ ಸೋಷಿಯಾಲಜಿ ಅಂತಲೂ ಹೇಳಿದೆ. ಹೆನ್ಸ್ ಈಸ್ ಕನ್ಸಿಡರ್ಡ್ ದ ಫಾದರ್ ಆಫ್ ಸೋಷಿಯಾಲಜಿ, ಇದು ಮೊದಲೇ ಹೇಳಿದೆ ನಾನು. ಹರ್ಬರ್ಟ್ ಸ್ಪೆನ್ಸರ್ ವಾಸ್ ದ ಬ್ರಿಟಿಷ್ ಸೋಷಿಯಾಲಜಿಸ್ಟ್ ಹೂ ಲಿವ್ಡ್ ಇನ್ ದ 19th century. ಈ ಹರ್ಬರ್ಟ್ ಸ್ಪೆನ್ಸರ್ ಅನ್ನೋರು 19th centuryಯಲ್ಲಿದ್ದರು. ಹಿ ಸ್ಟಡಿಡ್ ದ ಎವಲ್ಯೂಷನ್ ಆಫ್ ಸೊಸೈಟಿ ಹೇಗೆ ಚೇಂಜಸ್ ಆಯಿತು, ಹೇಗೆ ಡೆವಲಪ್ ಆಯಿತು ಅನ್ನೋದನ್ನ ಅದ್ರ ಬಗ್ಗೆ ಇವರು ಕಲ್ತರು ಆಯಿತಾ. ಎಮಿಲಿ ಡರ್ಕೆಮ್ ಅನ್ನೋರು ದ ಫ್ರೆಂಚ್ ಸೋಷಿಯಾಲಜಿಸ್ಟ್, ಇವರು ಫ್ರೆಂಚಿನ ಸೋಷಿಯಾಲಜಿಸ್ಟ್. ಲಿವ್ಡ್ ಇನ್ ದ ಲೇಟರ್ ಪಾರ್ಟ್ ಆಫ್ 19th century ಅವರ ಇವರು. ಆದರೆ ಸ್ವಲ್ಪ ಇವ್ರು ಹೋದ್ಮೇಲೆ ಆಯ್ತಾ, ಹರ್ಬರ್ಟ್ ಸ್ಪೆನ್ಸರ್ ಆದಮೇಲೆ. ಆ್ಯಂಡ್ ದ ಅರ್ಲಿ ಪಾರ್ಟ್ ಆಫ್ ದಿ 20th centuryಯ ಅರ್ಲಿ ಪಾರ್ಟಲ್ಲಿ ಇವರು ಇದ್ದರು. ಹಿ ವರ್ಕ್ಡ್ ಹಾರ್ಡ್ ಅಟ್ ಮೇಕಿಂಗ್ ಸೋಷಿಯಾಲಜಿ ಅ ಸೈನ್ಸ್. ಸೋಷಿಯಾಲಜಿ ಕೂಡ ಒಂದು ಸೈನ್ಸ್ ಥರ ಅನ್ನೋದು ಇವರು ಹೇಳಿದ್ರು. ಅದ್ರ ಮೇಲೆ ಇವರು ವರ್ಕ್ ಮಾಡಿದ್ರು. ಮ್ಯಾಕ್ಸ್ ವೆಬ್ಬರ್ ವಾಸ್ ಅ ಜರ್ಮನ್ ಸೋಷಿಯಾಲಜಿಸ್ಟ್. ಮ್ಯಾಕ್ಸ್ ವೆಬ್ಬರ್ ಅನ್ನೋರು ಇವರು ಜರ್ಮನಿನ ಸೋಷಿಯಾಲಜಿಸ್ಟ್. ಹಿ ವಾಸ್ ಆಲ್ಸೋ ಅ ಗ್ರೇಟ್ ಸ್ಕಾಲರ್ ಇನ್ ದ ಫೀಲ್ಡ್ ಆಫ್ ಎಕನಾಮಿಕ್ಸ್. ಇವರು ಕೂಡ ಬೇರೆ ಇದರಲ್ಲೂ ಕಲ್ತಿದ್ರು, ಸ್ಕಾಲರ್ ಆಗಿದ್ರು. ಯಾವುದರಲ್ಲಿ? ಎಕನಾಮಿಕ್ಸ್ ಸಬ್ಜೆಕ್ಟಲ್ಲಿ. ಸೈಕಾಲಜಿ ಅಲ್ಲ, ಫಿಲಾಸಫಿಯಲ್ಲಿ ಆ್ಯಂಡ್ ಹಿಸ್ಟ್ರಿಯಲ್ಲಿ ಆಯಿತಾ. ಹಿ ಡಿಡ್ ಎ ಸೋಷಿಯಾಲಜಿಕಲ್ ಸ್ಟಡಿ ಆಫ್ ದಿ ಲೇಬರ್ ಫೋರ್ಸ್ ಆ್ಯಂಡ್ ದ ಕ್ರಿಶ್ಚಿಯನ್ ರಿಲಿಜಿಯನ್. ಇವರು ಸೋಷಿಯಾಲಜಿಯಲ್ಲಿ ಯಾವ್ದು ಬಗ್ಗೆ ಜಾಸ್ತಿ ಓದಿದ್ದಾರೆ? ಲೇಬರ್ ಫೋರ್ಸ್ ಬಗ್ಗೆ ಮತ್ತು ಕ್ರಿಶ್ಚಿಯನ್ ರಿಲಿಜಿಯನ್ ಬಗ್ಗೆ ಇವರು ಜಾಸ್ತಿ ಓದಿದ್ದಾರೆ. ಕಾರ್ಲ್ ಮಾರ್ಕ್ಸ್ ಅನ್ನೋರು ವಾಸ್ ಅ ಜರ್ಮನ್ ಫಿಲಾಸಫರ್. ಹಿ ವಾಸ್ ಹೈಲಿ ನಾಲೆಡ್ಜಬಲ್ ಅಬೌಟ್ ಹಿಸ್ಟ್ರಿ. ಇವರಿಗೆ ಹಿಸ್ಟ್ರಿ ಬಗ್ಗೆ ಸಖತ್ತು ನಾಲೆಡ್ಜ್ ಇತ್ತು. ಎಕನಾಮಿಕ್ಸ್, ಫಿಲಾಸಫಿ ಆ್ಯಂಡ್ ಕ್ರಿಶ್ಚಿಯನ್ ರಿಲಿಜಿಯನ್ ಬಗ್ಗೆನೂ ಇವರು ಕಲ್ತಿದ್ರು. ಹಿ ಎಕ್ಸ್ಟೆಂಡೆಡ್ ದ ಸ್ಕೋಪ್ ಆಫ್ ಸೋಷಿಯಾಲಜಿ. ಇವರು ಸೋಷಿಯಾಲಜಿ ಅನ್ನೋದು ಏನನ್ನೋದು ಇದನ್ನ ಟಾಪಿಕ್ನ ಬ್ರಾಡ್ ಮಾಡಿದ್ರು, ಎಕ್ಸ್ಟೆಂಡ್ ಮಾಡಿದ್ರು, ಜಾಸ್ತಿ ಮಾಡಿದ್ರು ಅಂತ ಹೇಳ್ತೀವಿ ಆಯಿತಾ. ದ ಬ್ರಿಟಿಷ್ ಇಂಟ್ರೊಡ್ಯೂಸ್ ಸೋಷಿಯಾಲಜಿ ಇನ್ ದ ಬಾಂಬೆ. ನಮ್ಮ ಇಂಡಿಯಾದಲ್ಲಿ ಯಾರು ಇಂಟ್ರೊಡ್ಯೂಸ್ ಮಾಡಿದ್ದು ಸೋಷಿಯಾಲಜಿ ಟಾಪಿಕ್ನ, ಸಬ್ಜೆಕ್ಟ್ನ ಅಂದರೆ ಬ್ರಿಟಿಷ್ ಸ್ಟಾರ್ಟ್ ಮಾಡಿದ್ದು. ಎಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ರು ಅಂದರೆ ಮಕ್ಕಳೇ ಬಾಂಬೆ ಯೂನಿವರ್ಸಿಟಿಯಲ್ಲಿ ಸ್ಟಾರ್ಟ್ ಮಾಡಿದ್ದು. ಬಾಂಬೆ ಅಂದರೆ ಈಗಿನ ಮುಂಬೈ ಮಕ್ಕಳೇ ಆಯಿತಾ, ಮಹಾರಾಷ್ಟ್ರದಲ್ಲಿರುವಂಥ ಮುಂಬೈ. ಬಾಂಬೆ ಯೂನಿವರ್ಸಿಟಿಯಲ್ಲಿ ಸ್ಟಾರ್ಟ್ ಮಾಡಿದ್ರು. ಯಾವಾಗ? 1940 ಸ್ಟಾರ್ಟ್ ಮಾಡಿದ್ರು ಆಯಿತಾ ಮಕ್ಕಳೇ. ಲೀಡಿಂಗ್ ಇಂಡಿಯನ್ ಸೋಷಿಯಾಲಜಿಸ್ಟ್ ಯಾರು? ಇಲ್ಲಿ ಕಲ್ತಿ ಇದಾದವರೆಲ್ಲ ಯಾರು? ಸೋಷಿಯಾಲಜಿ ಬಗ್ಗೆ ಇಂಡಿಯಾದಲ್ಲಿ ಫಸ್ಟ್ ಕಲ್ತವ್ರು ಯಾರು? GS ಘುರೆ, MN ಶ್ರೀನಿವಾಸ್. ಇದೆಲ್ಲ ನೆನ್ಪಿಟ್ಕೊಳ್ಬೇಕು ಮಕ್ಕಳೇ, ಕೇಳ್ತಾರೆ ಆಯಿತಾ. ಶ್ರೀನಿವಾಸ್, AR ದೇಸಾಯಿ, ಐರಾವತಿ ಕಾರ್ವೆ, SC ದೂಬೆ ಆ್ಯಂಡ್ ಅದರ್ಸ್. ಇವರೆಲ್ಲ ಮೊದಲು ಇಂಡಿಯಾದಲ್ಲಿ ಸೋಷಿಯಾಲಜಿ ಬಗ್ಗೆ ಕಲ್ತಿರೋರು ಮಕ್ಕಳೇ ಆಯಿತಾ. ಇಲ್ಲಿಗೆ ನಮ್ಮ ಚಾಪ್ಟರ್ ಮುಗೀತು. ಮ್ಯಾನ್ ಹೇಗಿರಬೇಕು, ಸೊಸೈಟಿಯಲ್ಲಿ ಹೇಗೆ ಬರಬೇಕು, ಸೊಸೈಟಿ ನಮಗೆ ಎಷ್ಟು ಇಂಪಾರ್ಟೆಂಟ್, ನಮಗೂ ಅನಿಮಲ್ಸಿಗೂ ಏನು ಡಿಫ್ರೆನ್ಸ್ ಇದೆ, ಅನಿಮಲ್ಸ್ ಹೇಗೆ ನಮ್ಮಿಂದ ನಾವು ಸೊಸೈಟಿ ಇರ್ತಿರ್ಲಿಲ್ಲ ಅಂದರೆ ನಾವು ಅನಿಮಲ್ಸ್ ಥರನೇ ಇರ್ತಿದ್ವಿ. ಲ್ಯಾಂಗ್ವೇಜ್ ಎಷ್ಟು ಇಂಪಾರ್ಟೆಂಟ್ ಕಮ್ಯುನಿಕೇಟ್ ಮಾಡೋಕ್ಕೆ. ಲ್ಯಾಂಗ್ವೇಜ್ ಇರ್ತಿರ್ಲಿಲ್ಲ ಅಂದರೆ ಎಷ್ಟು ಕಷ್ಟ ಆಗ್ತಿತ್ತು ಜೀವನ ಮಾಡೋಕ್ಕೆ. ಈ ಕಮ್ಯುನಿಕೇಷನ್ ಎಲ್ಲ ಇರ್ತಾನೆ ಇರಲಿಲ್ಲ, ಮಾಸ್ ಮೀಡಿಯಾ ಎಲ್ಲ ಗೊತ್ತೇ ಆಗ್ತಿರ್ಲಿಲ್ಲ, ಹೌದಲ್ವಾ. ಇದನ್ನೆಲ್ಲ ಈ ಚಾಪ್ಟರಲ್ಲಿ ಕಲ್ತಿದ್ದೀವಿ. ಫಾದರ್ ಆಫ್ ಸೋಷಿಯಾಲಜಿ ಅಂದರೆ ಯಾರು?
ಸೋಷಿಯಾಲಜಿನ ಯಾರು ಫಸ್ಟ್ ಸ್ಟಾರ್ಟ್ ಮಾಡಿದ್ದಾರೆ, ಸೋಷಿಯಾಲಜಿ ಅಂದರೆ ಏನು ಅಂತ ಎಲ್ಲ ಕಲ್ತಿದ್ದೀವಿ ಮಕ್ಕಳೇ. ಇಲ್ಲಿಗೆ ನಮ್ಮ ಚಾಪ್ಟರ್ ಮುಗಿಯಿತು. ನೆಕ್ಸ್ಟ್ ಚಾಪ್ಟರು ಕೂಡ ತುಂಬ ಸಣ್ಣದಿದೆ, ಬೇಗನೆ ನಿಮಗೆ ವಿಡಿಯೋ ಸಿಗುತ್ತೆ ಆಯಿತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಮಕ್ಕಳೇ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಆಯಿತಾ. ಥ್ಯಾಂಕ್ ಯು.